ಅಷ್ಟು ಸುಲಭ ಅಲ್ಲ. ಮಾದೇವಿ ತಡಿ ಉಡು ತಡಿ ಅಂತೇಳಿ ಎಲ್ಲರೂ ಕೂಡ ಆ ಗ್ರಾಮದ ಸಮಸ್ತ ಪಟ್ಟಣದ ಎಲ್ಲ ಸಮಸ್ತ ಊರ ಜನರು, ಆಕಿನ ಗೆಳತಿಯರು ಮತ್ತು ಎಲ್ಲ ಆ ಬಂಧು ಬಣದ ಎಲ್ಲರೂ ಕೂಡ ಆ ಅಕ್ಕನ ಮಾದೇವಿ ಕಡೆ ಹೋಗ್ತಾರೆ. ಹೋದಾಗ ಅಲ್ಲಿ ಬಟ್ಟೆ ಉಡುವ ನಡಿ ಬಟ್ಟೆ ಉಟ್ಕೋ ಅಂತ ಹೇಳಿ ಬಹಳಷ್ಟು ವಿನಯದಿಂದ ದುಃಖಿತರಾಗಿ ಆ ತಂದೆ ತಾಯಿ ಆ ಮಹಾದೇವಿಗೆ ಹೇಳ್ತಾರೆ. ಅವಾಗ ಮಹಾದೇವಿ ತಾಯಿ ಆ ಲಿಂಗಮ್ಮ ತಾಯಿ ಕೊಟ್ಟಂತಹ ಉಡುಗೊರೆಯನ್ನ ತಿರಸ್ಕಾರವನ್ನ ಮಾಡ್ತಾರೆ. ನಾನು ಈ ಬಟ್ಟೆಗಳನ್ನ ಈ ವಸ್ತ್ರಗಳನ್ನ ನಾವು ಉಡುವುದಿಲ್ಲ, ನನಗೆ ಈ ಬಟ್ಟೆಗಳ ಅವಶ್ಯಕತೆ ನನಗಿಲ್ಲ ಅನ್ನುವಂತ ವಿಚಾರವನ್ನ ಆ ತಾಯಿಗೆ ಮಹಾದೇವಿ ಹೇಳ್ತಾಳೆ. ಆಗ ಹೇಳಿದ ತಕ್ಷಣವೇ ಅಲ್ಲಿ ಅಂತಾಳೆ ಮಹಾದೇವಿ, ಮಂಗಳವೇ ಮಜ್ಜನವೆನೆಗೆ, ವಿಭೂತಿಯೇ ಒಳಗುಂದ ದರ್ಶನವೆನೆಗೆ, ದಿಗಂಬರವೇ ದಿವ್ಯಾಂಬರವೆನೆಗೆ, ಶಿವಪಾದ ರೇಣುವೆ ಅನುಲೇಪನವೆನೆಗೆ, ಶರಣರ ಪಾದಂಗಳೇ ತೊಂಡಿಲ ಬಾಸಿಂಗವೆನೆಗೆ, ಚೆನ್ನ ಮಲ್ಲಿಕಾರ್ಜುನನೇ ಗಂಡನೆನೆಗೆ, ಆನು ಚೆನ್ನ ಮಲ್ಲಿಕಾರ್ಜುನಂಗೆ ಮದುವಳಿಗೆ ಎನಗೆ ಬೇರೆ ಶೃಂಗಾರ ಬೇಕೆ ಹೇಳಿರುವ. ಈ ಹಂಗೆ ಹೇಳ್ತಾರಂದ್ರೆ ಈ ವಸ್ತ್ರ ಯಾಕೆ, ಈ ಅಲಂಕಾರ ಯಾಕೆ, ಈ ವೇಷ ಭೂಷಣಗಳು ನನಗೆ ಅವಶ್ಯಕತೆ ಇಲ್ಲ ಅನ್ನೋದನ್ನ ಹೇಳ್ತಾಳೆ. ಅಲ್ಲಿ ಮುಂದ ತನ್ನ ಭಾವನೆಗಳನ್ನ ಅಲ್ಲಿ ತಾಯಿಯ ಮುಂದ, ಆ ಬಂಧು ಬಳಗದವರ ಮುಂದ, ಸಮಾಜದ ಮುಂದ, ಗೆಳತಿಯರ ಮುಂದ ಈ ತನ್ನ ಭಾವನೆಗಳನ್ನ ಮಹಾದೇವಿ ವ್ಯಕ್ತಪಡಿಸ್ತಾಳ. ಮಂಗಳವೇ ಮಜ್ಜನವಿನಿಗೆ, ಮಂಗಳ ಅಂದ್ರ ಶುಭ ಒಳ್ಳೆಯದು, ಅಥವಾ ಆ ಮಂಗಳ ಮಜ್ಜನ ಅಂದ್ರ ನಾ ಯಾವ ರೀತಿಯಾಗಿ ಮಜ್ಜನ ಅಂದ್ರೆ ಇಲ್ಲಿ ಸ್ನಾನ, ಆ ಶಿವನ ಕಾರುಣ್ಯ ದಯಾರಸದಿಂದ ನಾನು ಸ್ನಾನ ಮಾಡಿದ್ದೇನೆ. ನೋಡ್ರಿ, ಅಲಂಕಾರ ಮಾಡ್ಕೊಳ್ಳತಕ್ಕಂತಹ ಸ್ತ್ರೀಯರ ಬೇರೆ, ಆದ್ರೆ ನಾ ಮಂಗಳವೇ ಮಜ್ಜನ ಬೆಲೆಗೆ, ನಾನು ಆ ಪರಮಾತ್ಮನ ಆ ಶಿವನ ಕರುಣಾ ದಯದಿಂದ ಬರ್ತಕ್ಕಂತಹ ಆ ರಸದಿಂದ ನಾನು ಮಜ್ಜನ ಮಾಡಿದ್ದೇನೆ, ನಾ ಸ್ನಾನವನ್ನ ಮಾಡಿದ್ದೇನೆ ಅಂತ ಹೇಳ್ತಾಳೆ. ಅಂದ್ರೆ ಸಂಪೂರ್ಣವಾಗಿ ಆಧ್ಯಾತ್ಮದ ನಾ ಜೀವಿಯಾಗಿದ್ದೀನಿ, ನನ್ನ ಬದುಕು ಆಧ್ಯಾತ್ಮ ಇದೆ ಅನ್ನುವಂಥದ್ದನ್ನ ಇಲ್ಲಿ ಆಧ್ಯಾತ್ಮದ ಸಂಕೇತಗಳನ್ನ ಅಕ್ಕ ಮಹಾದೇವಿ ಹೇಳ್ತಾಳೆ. ನೋಡ್ರಿ, ಇಲ್ಲಿ ಮಂತ್ರ ಆಗ್ಲಿ, ಶಿವನ ಕರುಣೆ ಆಗ್ಲಿ, ಪ್ರತಿಯೊಂದು ಕೂಡ ಆ ಶರೀರದ ಮೈ ಮೇಲೆ ಆ ಗುರುವಿನ ಆ ಪರಮಾತ್ಮನ ಕರುಣಾರಸದಿಂದ ನಾನು ಸ್ನಾನ ಮಾಡಿದ್ದೀನಿ. ವಿಭೂತಿಯೇ ಒಳಗುಂದದ ಅರಿಶಿಣವೆನಿಗೆ, ನೋಡ್ರಿ ವಿಭೂತಿ ನನಗ ಆ ಮದಿಮಗಳ ಯಾವ ರೀತಿಯಾಗಿ ಅಲಂಕಾರ ಮಾಡುತ್ತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ವಿಭೂತಿಯೇ ಒಳಗುಂದದ ಅರಿಶಿಣವೆನೆಗೆ, ನೋಡಮ್ಮ ನನಗೆ ಅರಿಶಿಣ ಅಂದ್ರೆ ವಿಭೂತಿನೇ ನನಗ ಅರಿಶಿಣ, ಮೈ ತುಂಬ ನಾನು ವಿಭೂತಿಯನ್ನೇ ಧಾರಣವನ್ನ ಮಾಡಿದ್ದೀನಿ, ಅದೇ ನನಗೆ ಅರಿಶಿಣ. ಮತ್ತೆ ಹೇಳ್ತಾರ ದಿಗಂಬರವೇ ದಿವ್ಯಾಂಬರವೆನೆಗೆ, ನೋಡ್ರಿ ಮದುವೆಯಲ್ಲಿ ಅಲಂಕಾರ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ, ಆದ್ರೆ ಈ ದಿಗಂಬರವೇ ನನಗೆ ದಿವ್ಯಾಂಬರ ಅಂದ್ರೆ, ದಿವ್ಯಾಂಬರ ಅಂದ್ರೆ ಪೀತಾಂಬರ ಅಂದ್ರೆ ಇಲ್ಲಿ ಹೇಳ್ತಾರ ಎಲ್ಲ ದಿಕ್ಕುಗಳು. ನೋಡ್ರಿ ದಿಕ್ಕುಗಳಂತದವಿ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ, ಹಿಂಗೆ 8 ದಿಕ್ಕುಗಳ ಅವೇ ನನಗೆ ಏನ್ರಿ ದಿವ್ಯಾಂಬರ, ಅದೇ ಪೀತಾಂಬರ. ನೋಡ್ರಿ ದಿಕ್ಕುಗಳೇ ನನಗೆ ಪೀತಾಂಬರ. ಇದ್ರ ಅರ್ಥ ಏನಂದ್ರೆ ದಿಕ್ಕುಗಳ ಪೀತಾಂಬರ ಯಾಕಂದ್ರೆ ಆ ಶರೀರದ ರಕ್ಷಣೆ, ನಾವು ನಮ್ಮ ಮರೆಯನ್ನು ನಾವು ಮುಚ್ಕೋಬೇಕಾದ್ರೆ ಬಟ್ಟೆಗಳನ್ನ ನಾವು ಧಾರಣೆ ಮಾಡ್ಕೋತೀವಿ. ಹಾಗೆ ನನಗೆ ನಿಮ್ಮ ಕಣ್ಣಿಗೆ ನಾನು ಬತ್ತಲೆಯಾಗಿ ಕಾಣ್ಬೋದು, ಆದ್ರೆ ಈ ದಶ ದಿಕ್ಕುಗಳೇ ನನಗೆ ರಕ್ಷಾ ಕವಚ ಆಗಿದ್ದಾವೆ, ಆ ಪೀತಾಂಬರ ಆಗಿವೆ. ಅದಕ್ಕ ಅಂತಹ ದಿವ್ಯಾಂಬರವನ್ನ ನಾನು ಉಟ್ಕೊಂಡಿದ್ದೀನಿ ಅಂತ ಹೇಳ್ತಾಳ. ಮುಂದೆ ಹೇಳ್ತಾರ ಶಿವಪಾದ ರೇಣುವೆ ಅನುಲೇಪನವೆನೆಗೆ, ನೋಡ್ರಿ ಇಲ್ಲಿ ಶಿವಪಾದ ರೇಣುವ ಅನುಪ ಲೇಪನವೆನೆಗೆ ಅಂದ್ರೆ ಆ ಗುರುವಿನ ರೇಣುವೆ ಅಂದ್ರೆ ಪಾದೋದಕ, ಗುರುವಿನ ಪಾದಧೂಳಿಯೇ ಲೇಪನ ಮಾಡಿಕೊಂಡಿದ್ದೀನಿ ನಾನು. ಏನ್ರಿ ಎಲ್ಲ ನೋಡ್ರಿ ಪೂರ್ತಿ ನನ್ನ ಶರೀರವೇ. ನೋಡ್ರಿ ಹೇಳ್ತಾರಂದ್ರ
ಆಕಿನ ಭಾವನಾತ್ಮಕವಾದಂತ ಆಧ್ಯಾತ್ಮದ ವಿಚಾರವನ್ನ ಇಲ್ಲಿ ಹೇಳ್ತಾ. ಅದಕ್ಕ ಆ ಶಿವ ಗುರುವಿನ ಪಾದದ ಒಂದು ಪಾದದ ಧೂಳಿಯ ಕಣಗಳನ್ನ ನನ್ನ ಮೈ ತುಂಬ ನಾನು ಲೇಪನ ಮಾಡಿಕೊಂಡಿದ್ದೇನೆ ಅವ್ವ ಅಂತ ಹೇಳ್ತಾಳ. ಮುಂದೆ ಶರಣರ ಹೂವು, ಶರಣರ ಪಾದಂಗಳೇ ತೊಂಡಿಯ ಬಾಸಿಂಗವೆನೆಗೆ. ನೋಡ್ರಿ, ಶರಣರ ಒಂದು ಪಾದಂಗಳು ತೊಂಡಿಲ ಬಾಸಿಂಗವೆನೆಗೆ ಅಂದ್ರೆ ನನಗೆ ಬಾಸಿಂಗ ಯಾವ್ದಂದ್ರ ಶರಣರ ಪಾದಗಳು. ನೋಡ್ರಿ, ಶರಣರ ಪಾದಗಳು ನನಗೆ ಬಾಸಿಂಗ ಆಗಿದವೆ. ಚನ್ನಮಲ್ಲಿಕಾರ್ಜುನನೇ ಗಂಡ ನೆನೆಗೆ, ಆನು ಚನ್ನಮಲ್ಲಿಕಾರ್ಜುನಂಗೆ ಮದುವಳಿಗೆ. ಮದುಮಗ ಚನ್ನಮಲ್ಲಿಕಾರ್ಜುನ, ಆ ಚನ್ನಮಲ್ಲಿಕಾರ್ಜುನ ನನ್ನ ಗಂಡ, ನನಗೆ ಬೇರೆ ಶೃಂಗಾರ ವೇತಕ್ಕೆ ಹೇಳವ್ವ. ನೋಡ್ರಿ, ಈಗಾಗಲೇ ನಂಗೆ ಮದುವೆ ಆಗ್ಬಿಟ್ಟೈತಿ. ಮದುವೆ ಯಾವ ರೀತಿಯಾಗಿ ಭಾವನಾತ್ಮಕವಾಗಿ ಶರಣ ಸತಿ ಲಿಂಗಪತಿ, ನಾನು ಆ ಮಲ್ಲಿಕಾರ್ಜುನಿಗೆ ಸತಿಯಾಗಿದ್ದೀನಿ. ನಾನು ಶರಣ ಆ ಮಲ್ಲಿಕಾರ್ಜುನ ಒಂದು ಹೆಂಡತಿಯಾಗಿದ್ದೀನಿ, ಸತಿಯಾಗಿದ್ದೀನಿ. ಅದಕ್ಕೆ ಎಂದೋ ಮದುವೆ ಆಗ್ಬಿಟ್ಟೈತವ. ಅದಕ್ಕೆ ಈ ದಿಗಂಬರೆ ಆಗಿದ್ದಕ್ಕ ನೀವು ಯಾವುದೂ ಕೂಡ ಮನಸ್ಸಿಗೆ ನೋವು ಮಾಡ್ಕೋಬೇಡ್ರಿ. ನಾನು ನನ್ನ ಗಂಡ ಚನ್ನಮಲ್ಲಿಕಾರ್ಜುನ ಯಾವತ್ತೂ ನಾ ಮದುವೆಯಾಗಿದ್ದೀನಿ. ಈಗ ಭೌತಿಕವಾದಂತಹ ಅಲಂಕಾರಗಳು, ಬಟ್ಟೆಗಳು, ವಸ್ತ್ರಗಳು ಯಾವ ಅವಶ್ಯಕತೆ ಇಲ್ಲ ತಾಯಿ ಅಂತೇಳಿ ಪ್ರತಿಯೊಬ್ಬ ಎಲ್ಲ ಆ ಗೆಳತಿಯರಿಗೆ, ಬಂಧು ಬಾಂಧವರಿಗೆ ಆ ಆಧ್ಯಾತ್ಮದ ವಿಚಾರ ಹೇಳ್ತಾರೆ. ಈಗ ಉದಾಹರಣೆಗೆ ಈ ಮದುವೆ ಬೇಕಾದ್ರೆ ನೀವು ನೋಡಿ, ಎಷ್ಟು ವರಾಗ್ಲಿ ವಧುವಾಗ್ಲಿ ಎಷ್ಟು ಶೃಂಗಾರ ಮಾಡ್ತೀರಿಲ್ಲ, ಹಂಗ ಈ ಭೌತಿಕವಾದಂತ ಶೃಂಗಾರ, ಭೌತಿಕವಾದಂತ ಅಲಂಕಾರ ನನಗೆ ಯಾವ ಅವಶ್ಯಕತೆ ಇಲ್ಲವ. ನಂದೆಂದೂ ಮದುವಾಗಿದೆ. ಆ ಗಂಡ ಚನ್ನಮಲ್ಲಿಕಾರ್ಜುನ ಮದುಮಗಾದ, ನಾನೇ ಮದುಮಗಳಾಗಿದ್ದೀನಿ, ಎಂದೋ ಮದುವಾಗೈತಿ. ಈ ಭೌತಿಕವಾದ ಅಲಂಕಾರ ನನಗೆ ಬೇಡ ತಾಯಿ ಅಂತ ಹೇಳಿ ಆ ಲಿಂಗಮ್ಮ ತಾಯಿ ಬಟ್ಟೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಈ ತಿರಸ್ಕಾರವನ್ನ ಮಾಡ್ತಾರ ಅನ್ನೋ ವಿಚಾರ ಇವತ್ತಿನ ಕಥಾಭಾಗದಲ್ಲಿ ಬರ್ತದೆ. ಮತ್ತೆ ಆ ವಿಭೂತಿ ಬಗ್ಗೆ ಬಹಳಷ್ಟು ಮಹತ್ವವಾದ ವಿಚಾರವನ್ನ ಇಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ತಿಳಿಸ್ತಾರೆ. ನೋಡ್ರಿ, ಇದು ಬರೇ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ ಅಷ್ಟಾವರಣಗಳ ಒಂದು ಆಧ್ಯಾತ್ಮದ ಸಂಕೇತದಲ್ಲಿ ಆ ಎಲ್ಲವೂ ಕೂಡ ಏನು ಅಲಂಕಾರ ಮಾಡ್ಕೋತೀನಿ. ನಾನು ಈ ವಿಭೂತಿ ಧಾರಣೆ ಮಾಡ್ತೀನಿ, ರುದ್ರಾಕ್ಷಿ ಧಾರಣೆ ಮಾಡ್ಕೊತೀನಿ, ಗುರುಲಿಂಗ ಜಂಗಮರ ಪಾದ ಪೂಜೆ ಮಾಡ್ತೀನಿ. ಆ ಶರಣ ಸತಿ ಲಿಂಗ ನನ್ನ ಪತಿ, ನಾನೇ ಸತಿ, ಅದಕ್ಕೆ ಯಾವ ಅವಶ್ಯಕತೆ ಇಲ್ಲ ತಾಯಿ ಅಂತೇಳಿ ಆ ಮಹಾದೇವಿ ಆ ತಾಯಿಗೆ, ಆ ಓಂಕಾರ ಶಕ್ತಿ ತಂದೆಗೆ, ಬಂಧು ಬಳಗದವರಿಗೆ, ಊರಿನವರಿಗೆ ತಿಳುವಳಿಕೆ ಹೇಳ್ತಾರೆ. ಹೇಳಿ ಮತ್ತಲ್ಲಿ ಹೇಳ್ತಾರ ವಿಭೂತಿಯ ಒಂದು ಮಹತ್ವ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಅದನ್ನು ಕೂಡ ಇವತ್ತಿನ ಕಥಾಭಾಗದಲ್ಲಿ ತಿಳಿಸ್ತಾರೆ. ಗದ್ದಲ ಮಾಡಬೇಡಿ. ಹಾಗಾದ್ರೆ ಈಗ ವಿಭೂತಿ ಮಹತ್ವ ಇವತ್ತಿದೆ. ವಿಭೂತಿ ಎಲ್ಲರೂ ಧರಿಸ್ಕೊಂಡು ಬಂದಿರಿ. ನಾಳೆಗೆ ಎಲ್ಲರ ನಿಮಗೆ ಕೆಲವೊಂದು ಹನಿಮೇಗ ಇಲ್ಲ, ನಾಳೆ ವಿಭೂತಿ ಧಾರಣೆ ಇರಬೇಕು. ಅದಕ್ಕೆ ಇಲ್ಲಿ ವಿಭೂತಿ ನನಗೆ ಮಹಾ ಅರಿಶಿನ ಅಂದ್ರಿ. ಅರಿಶಿನ ಯಾವ್ದ್ರಿ? ವಿಭೂತಿ ನನಗೆ ಅರಿಶಿನ. ಅದಕ್ಕೆ ಇಲ್ಲಿ ವಿಭೂತಿ ಅಂದ್ರ ಏನು ಅನ್ನೋ ವಿಚಾರವನ್ನ ಸ್ವಲ್ಪ ತಿಳ್ಕೊಳ್ಳೋಣ. ವಿಭೂತಿ ಅಂದ್ರೆ ಇದು ಅಷ್ಟಾವರಣದ 4ನೆಯ ಭಾಗ. ಗುರು, ಲಿಂಗ, ಜಂಗಮ, ಆಮೇಲೆ ವಿಭೂತಿ. ಗುರು ಆಗೈತಿ, ಲಿಂಗದ ಬಗ್ಗೆ ಹೇಳೇವಿ, ಜಂಗಮದ ಬಗ್ಗೆ ಹೇಳೇವಿ. ಇವತ್ತ ವಿಭೂತಿ ಅಂದ್ರೇನ್ರಿ ಸ್ವಲ್ಪ ನೀವು ತಿಳ್ಕೋಬೇಕಲ್ಲ. ವಿಭೂತಿ ಧಾರಣೆ ಮಾಡ್ಕೊಂಡು ಬಂದಿರಿ ಎಲ್ಲಾರು, ಕೆಲವು ಜನರು. ಅದ್ರ ಮಹತ್ವ 3 ಯಾಕೆ ಧರಿಸ್ತಾರೆ? ಮತ್ತೆ ಇಷ್ಟೇ. ಅದಕ್ಕ ವಿಭೂತಿ ನಾವು 3 ಎಳೆ ಯಾಕೆ ಧರಿಸ್ತೀವಿ, ಅದರ ಮಹತ್ವ ಏನು ಅನ್ನೋದು ಸಂಪೂರ್ಣವಾಗಿ ವಿಭೂತಿ ನೀವು ಭಸ್ಮ ಹಿಂಗಿಡ ಧಾರಣೆ ಮಾಡಿದ ತಕ್ಷಣ ಈ ವಿಚಾರಕ್ಕ ಏನ್ ಬರ್ಬೇಕ್ರಿ? ನೆನಪಿ ಬರ್ಬೇಕು. ಅದಕ್ಕೆ ಇವತ್ತ ಮಹಾದೇವಿ ತಾಯಿ ವಿಭೂತಿ ಬಗ್ಗೆ ಹೇಳಿದಾರ, ಅದನ್ನ ಇವತ್ತ ನಾನು ತಿಳಿಸ್ತೇನೆ. ವಿಭೂತಿ ಅಂದ್ರೆ, ವಿಭೂತಿ ಎಷ್ಟು ಅಕ್ಷರ ಅದಾವ್ರಿ? ಲಕ್ಷ ಕೊಟ್ಟು ಕೇಳಿ. ದಿನಾಲು ಪ್ರತಿನಿತ್ಯ ಎಲ್ಲರ ಮನೆಯಲ್ಲಿ ಇರ್ತದ, ಎಲ್ಲರ ಹಣಿ ಮೇಲೆ ಇರ್ತದ, ಹೌದಿಲ್ಲ? ಅದಕ್ಕ ವಿಭೂತಿ ಅಂದರೆ ಏನು ಅಂದ್ರೆ, ವಿ ಅಂದ್ರೆ ವಿಶೇಷ. ತಿಳ್ಕೊಳ್ರಿ, ವಿ ಅಂದ್ರೆ ಒಂದಕ್ಷರ, ವಿ ಅಂದ್ರೆ ವಿಶೇಷ.
ಭೂತಿ ಅಂದ್ರೆ ಇರುವುದು. ನೋಡ್ರಿ, ವಿ ಅಂದ್ರೆ ವಿಶೇಷ, ಭೂತಿ ಅಂದ್ರೆ ಇರುವುದು. ವಿಭೂತಿ ಅಂದರೆ ವಿಶೇಷವಾಗಿ ಯಾವುದು ಇರುವುದೋ ಅದು ವಿಭೂತಿ. ಹೇಗೆ ವಿಭೂತಿ? ನೀವು 10 ವರ್ಷ ಇಡ್ರಿ, ಅಳಿಸುತ್ತೇನು? ಅಳಿಸ್ತದ. 100 ವರ್ಷ ಇಡ್ರಿ, ಅಳಿಸ್ತದ. ಕೆಂಪಾಗ್ತದ, ಕರ್ಗಾಗ್ತದ, ಬುಳಿಸ್ ಬರ್ತದ, ಇಲ್ಲದಿಲ್ಲ. ಅದಕ್ಕೆ ವಿಭೂತಿ ಅಂದ್ರೆ ಆ ವಿಭೂತಿಯ ಒಂದು ಗುಣ ಯಾವ್ದ್ರಿ? ವಿಶೇಷವಾಗಿ ಇರುವುದೇ ವಿಭೂತಿ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಮತ್ತ ಈ ವಿಭೂತಿಗೆ 5 ಹೆಸರುಗಳ ಮೂಲಕವಾಗಿ ಕರೀತಾರೆ. ನಿಮಗೆ ಯಾರು ಗೊತ್ತದವನು ಹೇಳ್ರಿ? ಗೊತ್ತಿಲ್ಲ? ವಿಭೂತಿ ಹಚ್ಕೋತೀರಿಲ್ಲ? ವಿಭೂತಿ ಅಂತಾರ. ಭಸ್ಮ, 2ನೇದು, 3ನೇದು ಕ್ಷಾರ, 4ನೇದು ರಕ್ಷ, 5ನೇದು ಬಸಿತ. ನೋಡ್ರಿ, ಬಸಿತ, ವಿಭೂತಿ, ಕ್ಷಾರ, ಭಸ್ಮ, ರಕ್ಷ. ಈ ವಿಭೂತಿಗೆ 5 ಹೆಸರುಗಳಿಂದ ಕರೀತಾರೆ. 5 ಇದಕ್ಕೆ ನಾಮಗಳು. ಎದಕ್ರಿ? ವಿಭೂತಿಗೆ. ಮತ್ತ ನಾಳೆ ಕೇಳ್ತೀನಿ, ನೆನಪಿಟ್ಕೋಬೇಕು. ಬರೀ ವಿಭೂತಿ ಅಷ್ಟೇ ನೆನಪಿಟ್ಕೋಬೇಡ್ರಿ. ವಿಭೂತಿಗೆ ಎಷ್ಟು ನೋಡ್ರಿ, ಈ ನೀಲಮ್ಮ ಅಂತ ಇರ್ತಾರೆ. ನೀಲಮ್ಮ ಅಂತ ಒಬ್ಬಕ್ಕೆ ಕರಿತಾಳ, ನೀಲಕ್ಕ ಅಂತ ಒಬ್ಬಕ್ಕೆ ಕರಿತಾಳ, ಒಬ್ಬಕ್ಕೆ ನೀಲ ಅಂತ ಕರಿತಾಳ. ಇಲ್ಲ, ಮತ್ತೆ ಇಲ್ಲಿವರಲ್ಲ. ಒಂದ ಹೆಸರಿಗೆ ಒಬ್ಬ ವ್ಯಕ್ತಿಗೆ ಎಷ್ಟೋ ಹೆಸರುಗಳ ಕರಿತಾರಿಲ್ರಿ. ಹಾಗೆ ಈ ಭಸ್ಮಕ್ಕೆ 5 ಹೆಸರುಗಳ ಮೂಲಕವಾಗಿ ಕರೀತಾರ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಹಾಗಾದ್ರೆ ಈ ವಿಭೂತಿ ಯಾವುದರಿಂದ ತಯಾರು ಮಾಡ್ತಾರ್ರಿ? ನಿಮ್ಗೆ ಗೊತ್ತದ? 1ನೇದು ಓಕೆ. ಮತ್ತೆ ಗೊತ್ತಿಲ್ಲ. ವಿಭೂತಿಯನ್ನ ಯಾವುದರಿಂದ ತಯಾರಿಸ್ತಾರಂದ್ರೆ, 1ನೇದು ಪ್ರಕಾರ ವಿಭೂತಿ ತಯಾರು ಮಾಡ್ತಕ್ಕಂತಹ ಪ್ರಕಾರ ಯಾವ್ದಂದ್ರೆ, ಬಿಲ್ವ ಕಟ್ಟಿಗೆ, ಬನ್ನಿ ಕಟ್ಟಿಗೆ, ಆಲದ ಮರ, ನೇರಳೆ ಕಟ್ಟಿಗೆ, ಮತ್ತ ಮಾವಿನ ಮರ, ನೆಲ್ಲಿಕಾಯಿ ಕಟ್ಟಿಗೆ, ಬೇವಿನ ಮರ, ಅರಳೆ ಮರ, ಗಂಧದ ಮರದಿಂದ ಈ ಎಲ್ಲ ಮರಗಳನ್ನ ಸಂಗ್ರಹಣೆ ಮಾಡಿಕೊಂಡು ಅದನ್ನ ಅಗ್ನಿ ಹಾಕಿದ ಮೇಲೆ ಅದು ಬೂದಿ ಆಗ್ತತಿಲ್ರಿ. ಬೂದಿ ಆದ್ಮೇಲೆ ಅದನ್ನ ಒಂದು ಬಟ್ಟೆ ಕಟ್ಟಿ ಅದನ್ನ ಸೋಸಿ ಅಲ್ಲಿ ಗುರುವಿನ ಧ್ರುವಕರಣೋದಕ ಮತ್ತು ಅಲ್ಲಿ ಷಡಕ್ಷರಿ ಮಂತ್ರವನ್ನ ಬರೆದು ಅಲ್ಲಿ ವಿಭೂತಿಯನ್ನ ತಯಾರು ಮಾಡ್ತಾರೆ. ಇದು 1ನೇ ವಿಧಾನ. ಆಮೇಲೆ 2ನೇ ವಿಧಾನ ವಿಭೂತಿಗಳು ಹೆಂಗ್ ಸಿಗ್ತಾವಂದ್ರೆ, ಅಲ್ಲಿ ಗೋವಿನ ಶಗಣಿಯಿಂದ ತಯಾರಿಸ್ತಾರೆ. ಹೇಗೆ ತಯಾರಿಸ್ತಾರೆ ಅಂದ್ರ, ನೋಡ್ರಿ, ಗೋಶಾಲೆಗಳು ಇರ್ತಾವ. ಎಲ್ಲಿ ಇರ್ತಾವಂದ್ರೆ ಶಿವಯೋಗ ಮಂದಿರ. ಹೋಗಿರಿ ಶಿವ ಮಂದಿರಕ್ಕ? ಆಧಾರ್ ಕಾರ್ಡ್ ಫ್ರೀ ಅಲ್ಲಿ ಹೋಗಿಲ್ಲ? ಆ ಶಿವಯೋಗ ಮಂದಿರದಲ್ಲಿ ಗೋಶಾಲೆ ಇದೆ. ಆ ಗೋಶಾಲೆ ಅದೇನ್ ಮಾಡ್ತದ, ಗೋವುಗಳು ಶಗಣಿ ಹಾಕ್ತಾವಲ್ಲ, ಆ ಶಗಣಿ ಹಾಕಿದ್ದನ್ನ ಅವ್ರು ಏನ್ ಮಾಡ್ತಾರ್ರಿ, ಕೆಳಗ ಅದು ನೆಲಕ್ಕೆ ಬೀಳುವ ರೀತಿಯಲ್ಲಿ ಬುಟ್ಟಿಗಳನ್ನ ಆ ಗೋಗಳು ಯಾವಾಗ ಶಗಣಿ ಹಾಕ್ತಾವ ನೋಡ್ರಿ, ಆ ಬುಟ್ಟಿ ಹಿಡ್ಕೊಂಡು ಅಂತರದಲ್ಲೇ, ನೆಲಕ್ಕೆ ಮುಟ್ಟಂಗಿಲ್ಲ, ಅಂತರಲ್ಲೇ ಶಗಣಿ ತಗೊಂಡು ಅದನ್ನ ಗೋಡೆಗೆ ಹಾಕ್ತಾರೆ. ಗೋಡೆಗೆ ಏನ್ ಮಾಡ್ತಾರ್ರಿ, ಕುಳ್ಳ ಹಚ್ತಾರೆ. ಕುಳ್ಳ ಹಚ್ಚಿ ಆಮೇಲೆ ಅದನ್ನ ಒಣಗಿಸ್ತಾರೆ. ಒಣಗಿಸಿ ಅದೇನ್ ಮಾಡ್ತಾರ್ರಿ, ಅದನ್ನು ಕೂಡ ಒಂದು ಬಿಳಿ ಬಟ್ಟೆ ತಗೊಂಡು ಸೋಸ್ತಾರೆ. ಹಿಟ್ಟು ಸೋಸಿ ಅದನ್ನ ಬೂದಿ ಏನದು ಆ ಶಗಣಿಯ ಸುಟ್ಟಿದಂತಹ ಬೂದಿಯನ್ನೆಲ್ಲ ಸೋಸಿ ಮತ್ತ ಆ ಬಂದಂತಹ ಶಗಣಿಯ ಪೌಡರ್ದಿಂದ ಅಲ್ಲಿ ಏನ್ ಮಾಡ್ತಾರ, ಆ ಗುರುಕರ್ಣೋದಕ ಪಂಚಾಕ್ಷರಿ ಷಡಕ್ಷರಿ ಮಂತ್ರ ಎಲ್ಲಿ ಬರ್ತಾರೆ, ನೀರಿನಲ್ಲಿ ಬರೆದು ಅದನ್ನ ಒಂದು ದಿನ ಕಲಿಸಿಟ್ಟು ಒಂದು 12 ತಾಸು ಅದು ನೆನೆದ ಮೇಲೆ ಮರುದಿನ ವಿಭೂತಿ ಮಾಡ್ತಾರೆ. ವಿಭೂತಿ ಮಾಡಿ ಮತ್ತು ಒಣಗಿಸಿ ಆಯಾ ಆಕಾರದ ವಿಭೂತಿಗಳು ತಯಾರಾಗ್ತವೆ. ಇದಕ್ಕೇನಂತಾರ್ರಿ, ಕ್ರಿಯಾಗಟ್ಟಿ ಅಂತಾರೆ. ಕ್ರಿಯಾಗಟ್ಟಿ ಅಂದ್ರ ಪ್ಯೂರ್ ಪವಿತ್ರವಾದಂತಹ ವಿಭೂತಿ ಎಲ್ಲಿ ಸಿಗ್ತಾವಂದ್ರ ಶಿವಯೋಗ ಮಂದಿರದಲ್ಲಿ ಸಿಗ್ತಾವ್ರಿ. ಅದು ಧಾರಣೆ ಮಾಡ್ಕೊಳ್ಳಿಕ್ಕೆ, ಪೂಜೆಗೆ ಅದು ಬಹಳ ಶ್ರೇಷ್ಠ ಅನ್ನೋದನ್ನ ಇಲ್ಲಿ ತಿಳ್ಕೊಬೇಕು. ಇಲ್ಲಿ ಅಂಗಡ್ಯಾಗ ಸಿಗ್ತಾವ್ರಿ, ಜಾತ್ರಾ ಸಿಗ್ತಾವ, ಎಲ್ಲೆಲ್ಲೇ ಸಿಗ್ತಾವ ಇಲ್ಲಿ ವಿಭೂತಿ. ಅದು ವಿಭೂತಿ ಶುದ್ಧವಾಗಿರೋದಿಲ್ಲ. ಅದು ಕೇವಲ ಕಟ್ಟಿಗೆ ಪೌಡರ್ದಿಂದ ಅಥವಾ ಇನ್ನೊಂದು ಕೆಮಿಕಲ್ಸ್ ಮಿಕ್ಸ್ ಮಾಡಿ ಇನ್ನೊಂದು ಪೌಡರ್ ಬರ್ತದೆ,
ಆ ಸ್ಮೂತ್ ಪೌಡರ್ ಟೈ ಅದು ಹಂಗೆ ಬರ್ತದ. ಅಂಥ ವಿಭೂತಿಗಳನ್ನು ಕೂಡ ಸಿಗ್ತಾವ್ರಿ. ಅಲ್ಲಿ ಮುಖ್ಯವಾಗಿ ಪೌಡರಿಂದ ತಯಾರು ಮಾಡ್ತಾರೆ, ಕಟ್ಟಿಗೆ ಪೌಡರಿಂದ ತಯಾರು ಮಾಡ್ತಾರೆ. ಆದ್ರೆ ಈ ಗೋಗಳಿಂದ ಆ ಶಗಣಿಯಿಂದ ತಯಾರು ಮಾಡ್ತಕ್ಕಂಥದ್ದೇ ಶ್ರೇಷ್ಠ. ಅದನ್ನ ಮಾತ್ರ ಹಚ್ಕೊಳ್ಳಿಕ್ಕೆ ಬಹಳ ಉತ್ತಮ ಅನ್ನೋದನ್ನ ಇಲ್ಲಿ ತಿಳ್ಕೋಬೇಕು. ಅದಕ್ಕೆ ಈ ಗೋವುಗಳು 5 ಆಕಳಗಳಲ್ಲೂ ಕೂಡ 5 ಜಾತಿ ಇವೆ. ಅವು ಯಾವಂದ್ರೆ ನಂದಿ, ಭದ್ರೆ, ಸುರಭಿ, ಸುಶೀಲೆ, ಸುಮನೆ. ಹಿಂಗ 5 ಜಾತಿಯ ಆಕಳಗಳದವ್ರಿ. ಆಕಳಗಳದವನ್ರಿ ಎಷ್ಟು ಜಾತಿಗಳದಾವ. ಅದಕ್ಕಿಲ್ಲಿ ಇಂತಹ ಆ ಗೋವುಗಳ ಶಗಣಿ, ಆಕಳುಗಳ ಶಗಣಿಯಿಂದ ಆ ವಿಭೂತಿಯ ಕ್ರಿಯಾಪಟ್ಟಿಯನ್ನ ತಯಾರು ಮಾಡಿ ಮತ್ತೆ ಅದನ್ನ ಎಲ್ಲ ಕಡೆನೂ ಕೂಡ ಆ ವಿಭೂತಿ ಪ್ರತಿಯೊಬ್ಬರಿಗೆ ಕೂಡ ವಿಭೂತಿ ಅವಶ್ಯಕತೆ ಇಲ್ರಿ. ಪ್ರತಿಯೊಂದಕ್ಕೂ ಅವಶ್ಯಕತೆ. ಪೂಜೆ ಯಾವುದೇ ಪೂಜೆ ಮಾಡಲಿ, ಏನೇ ಪೂಜೆ ಮಾಡಲಿ, ಪ್ರತಿಯೊಂದು ಆ ವಿಭೂತಿ ಫಸ್ಟ್ ಮೊದಲ ನಾವು ಅಷ್ಟಾವರಣಗಳಲ್ಲಿ 4ನೇ ಇರ್ತಕ್ಕಂಥದ್ದನ್ನ ಆ ಅಧ್ಯಾತ್ಮದ ಸಂಕೇತವನ್ನ ನಾವು ಪ್ರತಿ ಕಾರ್ಯಗಳಲ್ಲಿ ವಿಭೂತಿಯನ್ನ ನಾವು ಉಪಯೋಗ ಮಾಡ್ತೀವಿ. ಹಾಗಾದ್ರೆ ಈಗ 3 ಎಳೆ ಯಾಕೆ ಧರಿಸ್ತೀವ್ರಿ ಹೇಳಿದ್ರೆ ನೀವು ಯಾವುದು? ಬ್ರಹ್ಮ, ವಿಷ್ಣು, ಮಹೇಶ್ವರ, ಅದು ಒಂದು ಸಂಕೇತ. ಅದೇ ರೀತಿಯಾಗಿ 3 ಅಕ್ಷರ ನೋಡ್ರಿ, 3 ಅಕ್ಷರ ಬ ಸ ವ. ಅಂದ್ರೆ ಅಲ್ಲಿ ಹನುಮಪ್ಪರು ಹೇಳ್ತಾರ, ಬ ಎಂಬಲ್ಲಿ ಎನ್ನ ಬವ ಹರಿತಯ್ಯ, ಸ ಎಂಬಲ್ಲಿ ಸರ್ವಜ್ಞಾದೆನಯ್ಯ, ವ ಎಂದು ವಚಿಸುಡೆ ವಸ್ತು ಚೈತನ್ಯಾತ್ಮಕನಾದೆನಯ್ಯ. ಇಂತಿ ಬಸವಾಕ್ಷರ ತ್ರಯವೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದು ಕಂಡು ಆನು ನೀನು ಒಬ್ಬ, ನಾನು ನೀನು ಬದುಕಿದಿನ ಬಯೇಶ್ವರ ಅಂತ ವಿಚಾರವನ್ನು ಹೇಳ್ತಾರೆ. ಅದಕ್ಕೆ ಆ 12ನೇ ಶತಮಾನದಲ್ಲಿ ಬಸವಣ್ಣವರು ಹನುಮಪ್ಪರುಗಳು ಬಸವ ಅಂತ ಬಹಳ ಪವಿತ್ರವಾದಂತಹ ಗೌರವನ್ನ ಅಲ್ಲಿ ಸಲ್ಲಿಸಿದಾರ. ಅದಕ್ಕಿಲ್ಲಿ ಬಸವ ಅನ್ನೋದು 3 ಅಕ್ಷರ, ಬ ಸ ವ, 3 ಅಕ್ಷರ, 3 ಎಳೆಯನ್ನ ಧರಿಸ್ಬೇಕು. ಆಮೇಲೆ ಇನ್ನೊಂದು ಸಂಕೇತ ಅಂದ್ರೆ ಸೃಷ್ಟಿ, ಸ್ಥಿತಿ, ಲಯ. ನೋಡ್ರಿ, ಆ ಪರಮಾತ್ಮ 3 ಲಯಗಳನ್ನ ಮಾಡ್ತಾನ, ಆಮೇಲೆ ರಚನೆಯನ್ನ ಮಾಡ್ತಾನ, ಮತ್ತು ಸೃಷ್ಟಿಯನ್ನ ಮಾಡ್ತಾನ. ಆ ಪರಮಾತ್ಮನ ಸಂಕೇತವೇ ವಿಭೂತಿ ಅಂತ ತಿಳ್ಕೊಬೇಕ್ರಿ ನಾವು. ಪರಮಾತ್ಮನ ಸಂಕೇತವೇ ವಿಭೂತಿ, ಬ್ರಹ್ಮ ವಿಷ್ಣು ಮಹೇಶ್ವರನ ಸಂಕೇತವೇ ವಿಭೂತಿ, ಬಸವ ಎಂಬ ಸಂಕೇತವೇ 3 ಎಳೆ ನಾವು ಧರಿಸಬೇಕು. ಮುಂದೆ ಅಕಾರ, ಉಕಾರ, ಮಕಾರ ಸೇರಿ ಓಂಕಾರ ಸ್ವರೂಪವೇ ವಿಭೂತಿ ಧರಿಸ್ಬೇಕ್ರಿ. ವಿಭೂತಿ ಧರಿಸೋದು ಬಹಳ ಮಹತ್ವದ. ಅಕಾರ, ಉಕಾರ, ಮಕಾರ ಸೇರಿ ಓಂಕಾರ ಸ್ವರೂಪವೇ, ಆ ಪರಮಾತ್ಮನ ಸ್ವರೂಪವೇ ವಿಭೂತಿ ಅನ್ನೋದನ್ನ ಇಲ್ಲಿ ತಿಳ್ಕೋಬೇಕು. ಯೋಗಿ ಶಿವ ಏನ್ ದರ್ಶನ್ರಿ? ಏನ್ ದರ್ಶನ ಗೊತ್ತಿಲ್ಲ. ಯೋಗಿ ಶಿವ ಆಗಲಿ ಪೂರ್ತಿ ವಿಭೂತಿ ದರ್ಶನ, ಮೈ ತುಂಬ ಬುದ್ಧಿ ಮಾಡ್ಕೊಂಡಂಗಿಲ್ಲ ಪಾರ್ವತಿ ಗಂಡ. ಅದಕ್ಕ ಈ ಎಲ್ಲರಿಗೂ ಕೂಡ ವಿಭೂತಿ ಆಧ್ಯಾತ್ಮದ ಸಂಕೇತ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. 3ನೇದು, ನಮ್ಮ ಮಲಗಳನ್ನ ಸುಟ್ಟು ಹಾಕಿ ನಮ್ ನೋಡ್ರಿ ಎಲ್ಲ ಮಲಗಳು ಬಂದವು ನಮ್ಮ ಜೀವನದಲ್ಲಿ. ಅಣುಮಲ, ಮಾಯಮಲ, ಕಾರ್ಮಿಕ ಮಲಗಳನ್ನು ಎಲ್ಲ ಸುಟ್ಟು ಹಾಕಿದೀನಿ ಅಂತೇಳಿ ಆ ಸಂಕೇತಯುತವಾದಂಥದ್ದು ಯಾವ್ದ್ರಿ? 3 ಎಳೆ ವಿಭೂತಿ. ಮತ್ತ ಆಧ್ಯಾತ್ಮದ ಚಿಹ್ನೆ, ಅಷ್ಟಾವರಣದ ಒಂದು ಅಂಗ. ಅದಕ್ಕೆ ವಿಭೂತಿಯನ್ನ ಎಲ್ಲರೂ ಕೂಡ ಧರಿಸ್ತಾರೆ. ಈ 3 ಗುಣಗಳು ನೋಡಿ, ತಾಮಸ ಗುಣ, ಆಮೇಲೆ ರಜಗುಣ ಮತ್ತು ಸಾತ್ವಿಕ ಗುಣಗಳ ಸಂಕೇತವಾಗಿ 3 ಎಳೆ ವಿಭೂತಿ ಧಾರಣೆಯನ್ನ ಮಾಡ್ತೀವಿ. 2 ಎಳೆ ಮಾಡಂಗಿಲ್ಲ, 1 ಎಳೆ ಮಾಡಂಗಿಲ್ಲ. 3 ಸಂಕೇತಕ್ಕ ಇಷ್ಟ ಅರ್ಥ ಐತಿಲ್ಲ, ಅರ್ಥ ಗೊತ್ತಾತಿಲ್ರಿ. 3 ಎಳೆ ಯಾಕೆ ಬರ್ತೀವಂದ್ರ ಈ ಸಂಕೇತಕ್ಕೆ 3 ಎಳೆ ನಾವು ವಿಭೂತಿಯ ಧಾರಣೆಯನ್ನ ಮಾಡ್ತೇವಿ ಅನ್ನೋದನ್ನ ಇಲ್ಲಿ ತಿಳ್ಕೋಬೇಕು. ಮುಂದೆ ಹೇಳ್ತಾರ ಕಾಮ ನೋಡ್ರಿ, ಕಾಮ ಅಂದ್ರ ಆಶೆ. ಆಶೆಯನ್ನ ಕಾಮ ಸತ್ಯ ತಿಂದಿತ್ತು. ಕಾಮ ಅಂದ್ರ ಆಸೆ, ಕಾಮ ಅಂದ್ರ ಆಸೆ ತಿಂದಿತ್ತು ಯಾವುದು? ಸುಳ್ಳು. ಈಗ ನಾವು ಏನಾದ್ರೂ ಪಡಿಬೇಕಂದ್ರೆ, ಏನಾದ್ರೂ ಒಂದು ವಸ್ತುವಿನ ಆಸೆ ಪಡಬೇಕಾದ್ರೆ ಅದು ನಮ್ಗೆ ಸಿಗಂಗಿಲ್ಲ.
ಸಿಗ್ಲಾತಕ್ಕಂಥ ಸಂದರ್ಭದಲ್ಲಿ ನಾವು ಸುಳ್ಳು ಹೇಳ್ತೇವಿಲ್ರಿ, ಸುಳ್ಳು ಹೇಳ್ತೇವಿಲ್ಲ. ಅವಾಗ ಹೇಳ್ತಾರ ಕಾಮ ಸತ್ಯ ತಿಂದಿತ್ತು, ಕ್ರೋಧ ಜ್ಞಾನ ತಿಂದಿತ್ತು. ತಿಂದಿತ್ತಂದ್ರ ಒಳಿತು ಪಲ್ಲ. ಇಲ್ಲೇನ್ ಹೇಳ್ತಾರ, ಕ್ರೋಧ ಜ್ಞಾನ ತಿಂದಿತ್ತು. ಯಾವ ಮನುಷ್ಯನಿಗೆ ಸಿಕ್ಕಿರ್ತದ ನೋಡ್ರಿ, ಅವ ಏನ್ ಮಾಡ್ತಾನ್ರಿ, ವಿವೇಕವನ್ನ, ಜ್ಞಾನವನ್ನ, ಅರಿವನ್ನ ಕಳ್ಕೊಂಡಿರ್ತಾನ್ರಿ. ಸತ್ಯಲ್ಲ, ಸಿಟ್ಟು ಬಂದಾಗ ಏನೋ ಮಾತಾಡ್ಬಿಟ್ಟಿರ್ತಾರ. ಮತ್ ಅಯ್ಯೋ ಏನೋ ಆ ಸಂದರ್ಭದಲ್ಲಿ ಬಹಳ ಸಿಟ್ಟು ಬಂದಿತ್ತು, ಅವಾಗ ನನಗೆ ಬುದ್ಧಿ ಇರ್ಲಿಲ್ಲ, ಅದಕ್ಕೆ ನಾ ಬಹಳ ಬೈದ್ಬಿಟ್ಟೆ, ನಾ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಮತ್ತೆ ಸಮಾಧಾನ ಮಾಡಕ್ ಹೋಗ್ತಾನಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರ ಕ್ರೋಧ ಜ್ಞಾನ ತಿಂದಿತ್ತು. ಆ ಮನುಷ್ಯ ಸಿಟ್ಟಿದ್ದಾಗ ಅವನಲ್ಲಿ ಜ್ಞಾನ ಜಾಗೃತ ಆಗಿರೋದಿಲ್ಲ, ವಿವೇಕ ಜಾಗೃತ ಆಗಿರುವುದಿಲ್ಲ, ಅರಿವು ಅವನ ಹತ್ರ ಇರುವುದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರ. ಲೋಭ ಧರ್ಮ ತಿಂದಿತ್ತು. ತಿಂದಿತ್ತಂದ್ರ ಆ ಮನುಷ್ಯನಲ್ಲಿ ಆ ಗುಣಗಳಿದ್ರೂ ಕೂಡ ಆ ಸಂದರ್ಭದಲ್ಲಿ ಅವನ ವಿವೇಕ, ಅರಿವು, ಜಾಗೃತಿ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರ. ಲೋಭ ಧರ್ಮ ತಿಂದಿತ್ತು. ನೋಡ್ರಿ, ಲೋಭಿ ಇದ್ದವು, ಜಿಪುನಿದ್ದವನು ಧರ್ಮ ಮಾಡಂಗಿಲ್ಲ, ಮಾಡ್ತಾನೇನ್ರಿ? ಧರ್ಮ ತಿಂದಿತ್ತಂದ್ರೆ ಅವನ ಕಡೆ ಧರ್ಮ ಇಲ್ಲ ಅಂತ. ಲೋಭಿಗೆ ಧರ್ಮದ ಗುಣ, ದಯಾ ಗುಣ, ದಾನ ಗುಣ, ಮಾನವೀಯತೆ ಗುಣಗಳು ಅವನಲ್ಲಿ ಇರೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮೋಹ ವಿರಕ್ತಿ ತಿಂದಿತ್ತು. ನೋಡ್ರಿ, ಬಹಳ ಯಾವುದೇ ಒಂದು ವಸ್ತು ಆಗಲಿ, ಒಂದು ವ್ಯಕ್ತಿನಾಗಲಿ ನಾವು ಬಹಳ ಅವ್ರ ಬಗ್ಗೆ ಆಗಲಿ ಆ ವಸ್ತುವಿನ ಬಗ್ಗೆ ಆಗಲಿ ಬಹಳ ಪ್ರೀತಿ ಮಾಡಿದ್ರೆ ಅಲ್ಲಿ ಏನಾಗ್ತದ್ರಿ, ತ್ಯಾಗ ಇರಂಗಿಲ್ಲ. ತ್ಯಾಗ ಇರ್ತೈತೇನ್ರಿ? ಈಗ ಅದ ವಸ್ತು ನನಗೆ ಬೇಕು, ಇದು ನನಗೇ ಬೇಕು. ಈಗ ಏನಾದ್ರೂ ಒಂದು ಸೀರೆ ತಂದಿರ್ತಾರೆ ಶ್ರಾವಣ ಮಾಸದಾಗ ಲಕ್ಷ್ಮೀ ಗುಡ್ಸಾಕ, ಅದ್ಮೇಲೆ ಸೀರೆ ಮನಸ್ಸು ಒಬ್ಬೇಗ ಇರ್ತದ, ಯಾರಿಗೂ ಕೊಡಂಗಿಲ್ಲ. ಅದು ನನಗೆ ಸೀರೆ ಬೇಕು, ಅದ್ರ ಮೇಲೆ ನನ್ಗೆ ಬಹಳ ಪ್ರೀತಿ ಐತಿ, ನನಗೆ ಬೇಕು ಅನ್ನುವಂತಹ ಈ ಮೋಹ ಗುಣ ಅಲ್ಲಿ ವಿರಕ್ತಿ, ಅಲ್ಲಿ ತ್ಯಾಗ ಬರಂಗಿಲ್ಲ. ತ್ಯಾಗ ಹೆಂಗಂದ್ರೆ, ಈಗ ನೀ ತಗೊಂಡು ಹೋಗುವ, ನೀನು ಬಂದೀಯ ಗಂಡನ ಮನೆಯಿಂದ ತವ್ರ ಮನೆಗೆ ಬಂದು ಉಟ್ಕೊಂಡು ಹೋಗಂತೇಳಿ ಕೊಟ್ಟಿದ್ರೆ ಅಲ್ಲಿ ತ್ಯಾಗ ಬರ್ತದ. ಮೋಹಿದಂತಹ ವ್ಯಕ್ತಿಗೆ ಅಲ್ಲಿ ವಿರಕ್ತಿ ಬರೋದಿಲ್ಲ, ತ್ಯಾಗ ಬರುವುದಿಲ್ಲ ಅನ್ನೋ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಮದ ಭಕ್ತಿ ತಿಂದಿತ್ತು. ಯಾವ ಮನುಷ್ಯನಿಗೆ ಅಹಂಕಾರ ಇರ್ತದೆ ನೋಡ್ರಿ, ಅವನಿಗೆ ಭಕ್ತಿ ಇರಂಗಿಲ್ಲ, ಅಟ್ಟ ಇರಂಗಿಲ್ಲ ನೋಡ್ರಿ. ಯಾವ ಮನುಷ್ಯನಿಗೆ ಅಹಂಕಾರ ತುಂಬಿರ್ತದ ನೋಡ್ರಿ, ಅಹಂಕಾರ ಅಂದ್ರೆ ಬಹಳ ಕೆಟ್ಟದ ಗುಣವು. ಅಲ್ಲಿ ಬಹಳ 8 ಮದಗಳದವ ಹೇಳಿದೀನಿ. ರೂಪ ಮದ, ಯೌವನ ಮದ, ವಿದ್ಯಾಮದ, ತಪೋಮದ, ಧನ ಮದ, ಎಷ್ಟು ಮದಗಳು? 8 ಮದಗಳದವ್ರಿ ನಮ್ಮ ಹತ್ರ. ಪ್ರತಿಯೊಬ್ಬ ಮನುಷ್ಯರಲ್ಲಿ ಇದಾವೆ ಅಂತ ಪೂರ್ತಿ 8 ಮದಗಳು ನಮ್ಮಲ್ಲಿ ತುಂಬಿಕೊಂಡಾಗ, ಅಲ್ಲಿ ಇದ್ದಾಗ ಭಕ್ತಿ ಹಂಗ ಬರ್ತೈತ್ರಿ. ಗುರುಗಳ ಮೇಲೆ ಭಕ್ತಿ ಬರ್ತದ? ಇಲ್ಲ. ಯಾಕಂದ್ರೆ ಎಲ್ಲ ಮದಗಳು ತುಂಬಿಕೊಂಡಾಗ ಅವನಿಗೆ ಗುರುನು ಗೊತ್ತಾಗಂಗಿಲ್ಲ, ಲಿಂಗನೂ ಗೊತ್ತಾಗಂಗಿಲ್ಲ, ಜಂಗನೂ ಗೊತ್ತಾಗಂಗಿಲ್ಲ, ಗುರು ಹಿರಿಯರನ್ನು ಗೊತ್ತಾಗಂಗಿಲ್ಲ, ಯಾರು ಕೂಡ ಅವನ ಕಣ್ಣಿಗೆ ಕಾಣಿಸೋದಿಲ್ಲ. ಈ ಮದದ ಪರದೆ ಅವನ ಮೇಲೆ ಇರ್ತದೆ. ಅದಕ್ಕ ಅಲ್ಲಿ ಹೇಳ್ತಾರ, ಮದ ಅವ್ರೇನ್ ಭಕ್ತಿ ಇರ್ಬೇಕ್ರಿ, ತಂದೆ ತಾಯಿನಲ್ಲಿ ಕೂಡ ಭಕ್ತಿ ಇಲ್ದವ್ರದಾರ. ಈಗ ಬೇರೆ ಗುರುಲಿಂಗ ಜಂಗವ್ರ ಬೇಡ ಹೋಗ್ಲಿರ್ತಾರೆ. ತಂದೆ ತಾಯಿ, ಅಲ್ಲಿ ಅಕ್ಕ ತಂಗಿ, ಬಂಧು ಬಾಂಧವರುವಂತಹ ಆ ಮಮಕಾರವನ್ನಾಗಲಿ ಅಲ್ಲಿ ಏನು ಕೂಡ ಭಕ್ತಿಯನ್ನಾಗಲಿ ಇಟ್ಕೊಳ್ಳೋದಿಲ್ಲ. ಅದಕ್ಕ ಅಹಂಕಾರ ಇದ್ದಂತಹ ಮನುಷ್ಯನಿಗೆ ಏನಾಗ್ತೈತ್ರಿ, ಭಕ್ತಿ ಇರೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರ. ಮತ್ಸರ ಅಂದ್ರ ಹೊಟ್ಟೆ ಕಿಚ್ಚು. ಯಾವ ಮನುಷ್ಯನಿಗೆ ಹೊಟ್ಟೆ ಕಿಚ್ಚಿರ್ತೈತಿ ನೋಡ್ರಿ, ಅಲ್ಲಿ ಶಕ್ತಿ ಯುಕ್ತಿ ತಿಂದಿತ್ತು. ಅಂದ್ರ ಯಾವ ಮನುಷ್ಯನಿಗೆ ಹೊಟ್ಟೆ ಕಿಚ್ಚಿರ್ತದಲ್ಲ ಅವನೇನು ಸಾಧನೆ ಮಾಡೋದಿಲ್ರಿ. ಈಗ ಒಬ್ಬ ಬಹಳ ಶ್ರೀಮಂತ ಅದ, ನಿಮಗ ತಿಳಿಬೇಕಂದ್ರೆ ಬಹಳ ಕಷ್ಟಪಟ್ಟು ದುಡುದು ಆ ಕಾಯಕ ಮಾಡಿ ಬಹಳ ಶ್ರೀಮಂತರಾಗಿರ್ತಾನ. ಒಂದ್ 4 ಅಂತಸ್ತಿನ ಮನೆ ಕಟ್ಟಿರ್ತಾನ, ಹೊಲ ಬಹಳ ಖರೀದಿ ಮಾಡಿರ್ತಾನ. ಅದನ್ನ ನೋಡಿ ಹೊಟ್ಟೆ ಕಿಚ್ಚಪಟ್ರ ಸಾಧ್ಯ ಆಗುದಿಲ್ಲ. ಅದಕ್ಕ ಯುಕ್ತಿ ಶಕ್ತಿ, ನೀನು ದುಡಿ, ಅವನಂಗ ಶ್ರಮ ಮಾಡು, ಅವನಂಗ ಶಕ್ತಿಯಿಂದ ನೀನು ಶ್ರಮಿಸು, ನೀನು ಯುಕ್ತಿ ಮಾಡು, ಸಾಧನೆ ಮಾಡು. ಅವಾಗ ಅಲ್ಲಿ ನಿನಗೂ ಅವ ಯಾವ ರೀತಿಯಾಗಿ ಧನ ಸಂಪಾದನೆ ಮಾಡಿದಾನ ಹಂಗೆ ನಿನಗೂ ಕೂಡ ಧನ ಸಂಪಾದನೆ ಆಗ್ತದ. ಅದಕ್ಕಿಲ್ಲಿ ಮತ್ಸರ. ಯಾವ ಮನುಷ್ಯನಿಗೆ ಮತ್ಸರ ನೋಡ್ರಿ, ಅವು ಯಾವತ್ತೂ ಮುಂದೆ ಬರಂಗಿಲ್ಲ. ಯಾವ ಕ್ಷೇತ್ರಗಳಲ್ಲೂ ಕೂಡ ಮುಂದೆ ಬರೋದಿಲ್ಲ. ಹೊಟ್ಟೆಗಿಚ್ಚು ತುಂಬಿದಾಗ ಹೊಲನೂ ನನಗ ಬೇಕು, ಮನಿನೂ ನನಗ ಬೇಕು, ಎಲ್ಲ ನನಗ ಬೇಕಂದ್ರೆ ಹೆಂಗಾಗ್ತದ? ಅದಕ್ಕ ಈ ಹೊಟ್ಟೆ
ಹೊಟ್ಟೆ ಕಿಚ್ಚು ಆದ್ರೂ ಶಾಶ್ವತನೇ ಇಲ್ರಿ ಜೀವನ. ಅಂತ ಹೊಟ್ಟೆ ಕಿಚ್ಚು ಮಂದಿ ಬೇಗ ರೇಟ್ ಆಗ್ತಾರ, ಅದಕ್ಕೆ ಇರಂಗಿಲ್ಲ. ಅದು ಪರಮಾತ್ಮ ನೋಡ್ತಾನ. ಎಷ್ಟು ಪಾಪದ ಕೂಡ ತುಂಬುವವರೆಗೆ ಇರ್ತದ, ತುಂಬ್ತದ ಒಂದಿನ ಅದು ಹೋಗ್ತದ. ಅದಕ್ಕೆ ಯಾವುದೇ ನೋಡ್ರಿ ಎಲ್ಲ ಗುಣಗಳಕ್ಕಿಂತ ಕೆಟ್ಟ ಗುಣ ಆ ಹೊಟ್ಟೆ ಕಿಚ್ಚು ಬಹಳ ಇರಬಾರ್ದು, ಚಲೋ ನೋಡ್ರಿ. ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮಗೆ ಇರ್ತಕ್ಕಂಥ ಗುಣಗಳನ್ನ ಒಂದೊಂದು ಪರಿವರ್ತನೆ ಮಾಡ್ಕೊಂತ ಹೋಗ್ಬೇಕ್ರಿ, ಕಳ್ಕೊಂತ ಹೋಗ್ಬೇಕು. ಪ್ರತಿಯೊಬ್ಬರಲ್ಲಿ ಇದಾವ, ಎಲ್ಲರಲ್ಲಿ ಇದಾವ, ಇಲ್ಲ ಅಂತಲ್ಲ. ಆದ್ರ ಇಂತಹ ಅಧ್ಯಾತ್ಮದ ಒಂದು ಕ್ಷೇತ್ರಕ್ಕೆ ಬಂದು ಶರಣ ಸಂಘದಲ್ಲಿ ಕುತ್ಕೊಂಡು ನಮ್ಮಲ್ಲಿ ಇರ್ತಕ್ಕಂಥ ಅಂತಃಕರಲ್ಲಿರ್ತಕ್ಕಂಥ ಗುಣಗಳಿದ್ರೂ ಕೂಡ ಅವನ್ನ ಕಳೀತಾ ಹೋಗ್ಬೇಕ್ರಿ. ಅದಕ್ಕ ಯಾವುದು ಕೂಡ ಹೊಟ್ಟೆ ಕಿಚ್ಚು ಯಾವತ್ತೂ ಮಾಡಬಾರ್ದ್ರಿ. ಎಲ್ಲಕ್ಕಿಂತ ಕೆಟ್ಟ ಗುಣ ಹೊಟ್ಟೆ ಕಿಚ್ಚು. ಮುಂದ ಆ ಹೊಟ್ಟೆ ಕಿಚ್ಚು ಅವನನ್ನೇ ತಿನ್ನುತ್ತೇವೆ ವಿನಃ ಅದು ಬೇರೆದವರಿಗೆ ಅದು ಏನು ಧೋಕಾ ಕೊಡೋದಿಲ್ಲ. ಅದಕ್ಕ ಈ 6 ಗುಣಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ಗುಣಗಳನ್ನು ಎಲ್ಲ ಸುಟ್ಟು ಅದನ್ನ ಭಸ್ಮ ಮಾಡಿ ನಾನು ಹಚ್ಕೊಂತೀನಿ ಪರಮಾತ್ಮ ಅಂತ ಹೇಳಿ ನಾವು 3 ಎಳೆ ವಿಭೂತಿ ಧಾರಣೆಯನ್ನ ಮಾಡ್ತೇವಿ. ಇದು ವಿಭೂತಿ. ಹಾಗಾದ್ರೆ ಎಷ್ಟು ಗುಣ ಸುಟ್ಕೊಂಡೇವ್ರಿ? ಸುಳ್ಳು ಒಣ ವಿಭೂತಿ ಹಚ್ಕೋಬಾರ್ದ, ಉಪಯೋಗ ಇಲ್ಲ. ಸಾಧನೆ ಮಾಡ್ಬೇಕಲ್ಲ. ಸಾಧನೆ ಬಿಟ್ಟು 3 ಎಳೆ ವಿಭೂತಿ ಧಾರಣೆ ಮಾಡ್ತೇವಲ್ಲ, ಎಷ್ಟು ಗುಣಗಳನ್ನು ನಾವು ಕಳ್ಕೊಂಡಿದ್ದೇವೆ? ನಮ್ಮ ಜೀವನದಲ್ಲಿ ಎಷ್ಟು ನಾವು ಪರಿವರ್ತನೆ ಆಗಿದ್ದೇವೆ, ಸದ್ಗುಣಗಳು ಎಷ್ಟಿವೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಈ ಕಾಮಾದಿಗಳನ್ನ ಸುಟ್ಟು ಹಾಕಿ ಆ ಸುಟ್ಟು ಹಾಕಿದಂಥ ಗುಣಗಳ ಬೂದಿಯೇ ಆ ವಿಭೂತಿ ಧಾರಣೆ ಅನ್ನುವಂಥದ್ದನ್ನ ಇಲ್ಲಿ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಅದಕ್ಕೆ ನಾವು ಈ ಭಸ್ಮವನ್ನ ಕೇವಲ ಜಾತಿ ಹಚ್ಕೋಬಾರ್ದು. ನಾವು ಲಿಂಗಾಯತರದೇ ಒಂಟಿ ಹಚ್ಕೊಳಂಗಿಲ್ಲ. ಇದನ್ನ ಯಾಕೆ ಹಚ್ಚುತ್ತೇವಿ? ಧರ್ಮದಲ್ಲಿ ಯಾಕೆ ಈ ವಿಭೂತಿ ಧಾರಣೆ ಮಾಡ್ತಕ್ಕಂತಹ ಪದ್ಧತಿ ಬಂತು, ಸಂಸ್ಕಾರ ಬಂತು, ಇನ್ನು ಹಂಚ್ಕೊಳ್ಳೋ ಉದ್ದೇಶ ಏನಿದೆ, ಇದರಿಂದ ಏನ್ ಲಾಭ ಐತಿ, ಪ್ರತಿಯೊಂದು ತಿಳ್ಕೊಂಡು ನಾವು ವಿಭೂತಿ ಧಾರಣೆಯನ್ನ ಮಾಡಬೇಕು. ಮಾಡೋದೆಲ್ಲ ಹೇಳುದೆಲ್ಲ ಶಾಸ್ತ್ರ, ತಿನ್ನು ಬದ್ಧಿಕಾದ್ರೆ ಶರಣ ಸಂಘ ಕೂತ್ಕೊಂಡು ದೊಡ್ಡ ಮಹಾತ್ಮನಾಗಿ, ಪಂಡಿತನಾಗಿ, ಆ ಜ್ಞಾನಿಯಾಗಿ, ವಿದ್ಯಾವಂತಾಗಿ, ಶರಣಾಗಿ ಆ ವಿಭೂತಿ ಧಾರಣೆ ಮಾಡ್ಕೊಂಡು ಕುಂತ್ರೆ ಏನ್ ಪ್ರಯೋಜನ? ಅಲ್ಲಿ ನಿಮ್ಮ ಮನೆಯ ಕುಟುಂಬದವರನ್ನು ಕೂಡ ಸಂತೋಷವಾಗಿರ್ಬೇಕು. ಅಲ್ಲಿ ನಮ್ಮ ಮನೆ ಶುದ್ಧ ಇದ್ರ ಈ ಪಕ್ಕದ ಮನೆಯವ್ರು ಚೆನ್ನಾಗಿರ್ಲೇನೋ ಅಂತ ತಿರ್ಲಿಕ್ಕೆ ಬರ್ತದೆ. ಅದಕ್ಕೆ ನಾವೆಲ್ಲ ಗುಣಗಳನ್ನ ನಮ್ಮ ದೇಹದಲ್ಲಿ, ನಮ್ಮ ಬದುಕಿನಲ್ಲಿ ತುಂಬಿಕೊಂಡು ಯಾವ ವಿಭೂತಿ ಧರಿಸಿದರೆ ಪ್ರಯೋಜನ ಇಲ್ಲ. ಕೇವಲ ಜಾತಿಯಿಂದ ಲಿಂಗೈಕ್ಯ ಆಗಿದೆ ಅಂತ ಹೇಳಿ ವಿಭೂತಿ ಧಾರಣೆ ಮಾಡಬಾರ್ದು ಅಂತ ತಿಳ್ಕೊಂಡು ಅದರ ಮಹತ್ವವನ್ನ ಅರಿತುಕೊಂಡು ಆಚರಣೆ ಮಾಡಿದ್ರೆ ಮಾತ್ರ ಆ ವಿಭೂತಿ ಧಾರಣೆ ಮಾಡಿದ್ದಕ್ಕೆ ಯೋಗ್ಯ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಹಾಗಾದ್ರೆ ವಿಭೂತಿಯನ್ನ ಎಷ್ಟು ಎಲ್ಲೆಲ್ಲಿ ಹಚ್ಕೋತಾರಂದ್ರ ಶರೀರದ 32 ಭಾಗದಲ್ಲಿ ಈ ವಿಭೂತಿಯನ್ನ ಧಾರಣೆ ಮಾಡ್ಕೋಬೇಕ್ರಿ. ಕೇವಲ ಇಷ್ಟು ಇಲ್ಲೊಂದಿಷ್ಟು ಹಚ್ಕೊಂಡು ಇಲ್ಲೊಂದಿಷ್ಟು ಹಚ್ಕೊಂಡ್ಬಿಡ್ತಾರೆ. ಹಂಗಲ್ಲ, ಪೂಜೆ ಸಮಯದಲ್ಲಾಗಲಿ ಅಥವಾ ನೀವು ಕುಂತಾಗ ಧ್ಯಾನದಲ್ಲಿ ಆಗಲಿ ಅಥವಾ ಕುಂತಾಗಲಿ ವಿಭೂತಿ ಧಾರಣೆ ಮಾಡ್ಕೋಬೇಕಾದ್ರೆ 32 ಅಂಗಗಳಲ್ಲಿ ವಿಭೂತಿ ಧಾರಣೆಯನ್ನ ಮಾಡಬೇಕು ಅನ್ನೋದನ್ನ ಇಲ್ಲಿ ಶರಣರ ಸಿದ್ಧಾಂತ ಹೇಳ್ತದೆ. ಅದಕ್ಕೆ ಇಲ್ಲಿ ಇವ್ರು ಹೇಳ್ತಾರೆ, ಚನ್ನಬಸವಣ್ಣವ್ರು ಹೇಳ್ತಾರ, ಅಯ್ಯ ಎನಗೆ ಶ್ರೀ ವಿಭೂತಿಯೇ ಕುಲದೈವ, ಅಯ್ಯ ಎನಗೆ ಶ್ರೀ ಭೂತಿಯೇ ಮನೆದೈವ, ಅಯ್ಯ ಎನಗೆ ಶ್ರೀ ಭೂತಿಯೇ ಸರ್ವ ಕಾರಣ, ಅಯ್ಯ ಎನಗೆ ಶ್ರೀ ಭೂತಿಯೇ ಸರ್ವಸಿದ್ಧಿ, ಅಯ್ಯ ಎನಗೆ ಶ್ರೀ ಭೂತಿಯೇ ಸರ್ವವಶ್ಯ, ಅಯ್ಯ ಕೂಡಲ ಚನ್ನ ಸಂಗಮ ದೇವ ಶ್ರೀ ಮಹಾವಿಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ, ಎನಗೆ ಶ್ರೀ ವಿಭೂತಿಯೇ ಸರ್ವ ಸಾಧನವಯ್ಯ. ಎಷ್ಟು ಚೆನ್ನಾಗಿ ಹೇಳ್ತಾರಂದ್ರೆ ಆ ಚನ್ನಬಸವಣ್ಣ ಹೇಳ್ತಾರ, ಅಯ್ಯ ಎನಗೆ ಶ್ರೀ ವಿಭೂತಿಯೇ ಕುಲದೈವ, ಕುಲದೈವ ಮಣಿದೈವ, ದೈವ ಅಂದ್ರೆ ದೇವರು, ಎಲ್ಲದಕ್ಕೂ ಶ್ರೇಷ್ಠವಾದಂತಹ ವಿಭೂತಿ. ಅಯ್ಯ ಎನಗೆ ಶ್ರೀ ವಿಭೂತಿಯೇ ಕುಲದೈವಂದ್ರು ನೀನೇ, ಮಣಿದೈವಂದ್ರು ನೀನೇ, ಆಮೇಲೆ ಎನಗೆ ಸರ್ವ ಕಾರಣ, ಪ್ರತಿಯೊಂದು ಕಾರಣಕ್ಕೆ ನೀನೇ ಕಾರಣ ಇದ್ದೀಯ, ವಿಭೂತಿ ಹೇಳ್ತಾರ್ರಿ. ಆಮೇಲೆ ಅಯ್ಯ ಎನಗೆ ಶ್ರೀ ವಿಭೂತಿಯೇ ಸರ್ವಸಿದ್ಧಿ, ಪ್ರತಿಯೊಂದು ಜೀವನದಲ್ಲಿ ಬದುಕಿನಲ್ಲಿ ಸಿದ್ಧಿ ಪಡ್ಕೋಬೇಕಾದ್ರೆ ಆ ಸರ್ವಸಿದ್ಧಿಗೆ ಕಾರಣ ವಿಭೂತಿ ಅನ್ನೋದನ್ನ ಹೇಳ್ತಾರೆ. ಅಯ್ಯ ಎನಗೆ ಶ್ರೀ ವಿಭೂತಿಯೇ ಸರ್ವವಶ್ಯ,
ಪ್ರತಿಯೊಂದು ನಮಗೆ ಪ್ರಾಪ್ತಿ ಆಗ್ಬೇಕಾದ್ರೆ, ನಮಗೆ ಸಮೃದ್ಧಿ ಆಗ್ಬೇಕಾದ್ರೆ ವಿಭೂತಿ ಬಹಳ ಶ್ರೇಷ್ಠ ಅನ್ನೋದನ್ನ ಇಲ್ಲಿ ಶರಣ ಹೇಳ್ತಾರ. ಅಯ್ಯ ಕೂಡಲ ಚನ್ನ ಸಂಗಮ ದೇವ ಶ್ರೀ ಮಹಾವಿಭೂತಿ ಎಂಬ ಪರಂ ಜ್ಯೋತಿ. ನೋಡ್ರಿ, ಇದು ಈ ಮಹಾವಿಭೂತಿ ಪರಂ ಜ್ಯೋತಿ ಪರಮಾತ್ಮನ ಸಂಕೇತವೇ, ಪರಮಾತ್ಮನ ಒಂದು ಸಾಧನದ ಸಿದ್ಧಿಯೇ ವಿಭೂತಿ ಎನ್ನುವಂಥದ್ದನ್ನ ನೋಡ್ರಿ. ಪರಂ ಜ್ಯೋತಿ ನೀವಾಗಿರಾಗಿ, ಈ ಪರಂ ಜ್ಯೋತಿಯಿಂದ ಪರಮಾತ್ಮನೇ ವಿಭೂತಿಯಾಗಿ ಅಲ್ಲಿ ನೀವಾದಿರಾಗಿ ನನಗೆ ವಿಭೂತಿಯ ಸರ್ವ ಸಾಧನ. ನೋಡಿ, ಶರಣರು 12ನೇ ಶರಣರಾಗ್ಲಿ, ಸಂತರಾಗ್ಲಿ, ಮಹಾತ್ಮರಾಗ್ಲಿ, ಯೋಗಿಗಳಾಗ್ಲಿ ನಮಗ ಎಲ್ಲ ಅಲಂಕಾರ ಮಾಡಿದ್ರನ್ರಿ? ಇಲ್ಲ. ಅವ್ರ ಅಲಂಕಾರ ಯಾವ್ದ್ರಿ? ಆಭರಣ ಹಾಕೊಳ್ಳಿಲ್ಲ, ಬಳಿ ಹಾಕೊಳ್ಳಿಲ್ಲ. ಅವರಿಗೆ ವಿಭೂತಿ, ರುದ್ರಾಕ್ಷಿ, ಗುರುಲಿಂಗ ಜಂಗಮ, ಪಾದೋದಕ ಪ್ರಸಾದ, ಹೀಗೆ ಆ ಪ್ರತಿಯೊಂದು ಪರಮ ಜ್ಯೋತಿ ಯಾವ್ದಂದ್ರೆ ಆ ವಿಭೂತಿಯಲ್ಲಿ ಅಲ್ಲಿ ಸರ್ವಕಾರ ಕಂಡ್ರು, ಸರ್ವಸಿದ್ಧಿ ಪಡ್ಕೊಂಡ್ರು, ಎಲ್ಲ ಸಮೃದ್ಧಿಯನ್ನು ಪಡ್ಕೊಂಡವ್ರು ಯಾರಂದ್ರ ಆ ಶರಣರು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಮುಂದೆ ಹೇಳ್ತಾರ, ಅಡಿಗಡಿಗೆ ಭವಹರಣ ನೆನೆಯುತ್ತ ವಶಿತವನ್ನು ಧರಿಸುತ್ತ. ಹೆಂಗ್ ವಿಭೂತಿ ಧರಿಸ್ಕೋಬೇಕು? ವಿಭೂತಿ ಧರಿಸೋಕಾಕಿ ಹಂಗಾಗ್ಲಿ, ಈಕಿ ಹಿಂಗಾಗ್ಲಿ ಅಂತೇಳಿ ಧರಿಸ್ಕೊಂಡ್ರೆ ಅದು ಸಾಧನ ಆಗೋದಿಲ್ಲ. ನೀವು ಯಾರು ಧರಿಸಿರಲ್ಲ? ಇಲ್ಲೆಲ್ಲ ಬಹಳ ಒಳ್ಳೆಯವರು. ವಿಭೂತಿ ಧಾರಣೆ ಮಾಡ್ಬೇಕಾದ್ರ ನಾವು ಓಂ ನಮಃ ಶಿವಾಯ ಹರಣ ಹರಣ ಶಿವನ ನಾಮಸ್ಮರಣೆಯಿಂದ ನಾವು ಏನ್ ಮಾಡ್ಬೇಕ್ರಿ? 3 ಎಳೆ ವಿಭೂತಿಯನ್ನ ಧಾರಣೆ ಮಾಡ್ಬೇಕು. ಯಾರು ಮಾಡ್ಬೇಕು ಅಂತ ಹಂಗ ಏನ್ ಮಾಡ್ಬೇಕು ಸಾಧ್ಯ, ಹಂಗೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅಡಿಗಡಿಗೆ ಭವಹರಣ ನೆನೆಯುತ್ತ, ಆ ಪರಮಾತ್ಮನ ನೆನೆಯುತ್ತ ವಸಿತವ ಧರಿಸುತ್ತ, ಭವವ ತಪ್ಪಿಸಿಕೊಂಬ ಸುಖಕ್ಕಿನ್ನು ಸರಿಯುಂಟೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರಂದ್ರ, ಈ ವಿಭೂತಿಕ್ಕಿನ ಶ್ರೇಷ್ಠವಾದಂತಹ ಸುಖ ಯಾವುದೂ ಇಲ್ಲ ಅನ್ನುವಂತಹ ವಿಚಾರವನ್ನ ಇಲ್ಲಿ ಯಡಿಯೂರ ಸಿದ್ಧಲಿಂಗೇಶ್ವರರು ಕೂಡ ಹೇಳ್ತಾರೆ. ಪ್ರತಿ ಇಲ್ಲದ ಅಪ್ರತಿಮ ನೀನೇ ಮಹಾಗುರು ಶಿವಸಿದ್ದೇಶ್ವರ ಪ್ರಭುವೆ. ನೋಡ್ರಿ, ಯಡಿಯೂರ ಸಿದ್ಧಲಿಂಗೇಶ್ವರರು 15ನೇ ಶತಮಾನದಲ್ಲಿ 12ನೇ ಶತಮಾನದಲ್ಲಿ ಆ ಬಸವಾದಿ ಪ್ರಮತ್ತರು, ನೋಡ್ರಿ ಬಸವಾದಿ ಪ್ರಮತ್ತರು ಮತ್ತು 15ನೇ ಶತಮಾನದ ಯಡಿಯೂರ ಸಿದ್ಧಲಿಂಗೇಶ್ವರರು ಈ ವಿಭೂತಿಯ ಮಹತ್ವವನ್ನ ಹೇಳಿದ್ರು. ಯಾಕೆ ಹೇಳಿದ್ರು? ಆ ವಿಭೂತಿಯ ಒಂದು ಏನದು ಸಮಗ್ರವಾದಂತಹ ಸಾಧನೆ ಮೂಲಕವಾಗಿ ಅದರಿಂದ ಅದರ ಸ್ವರೂಪವನ್ನ, ಅದರ ಮಹತ್ವವನ್ನ ತಿಳ್ಕೊಂಡಿದ್ರು. ಅದಕ್ಕೆ ಶಿವಶರಣರಿಗೆ ಹಿಂಗೆಲ್ಲ ಬರೆದಿದ್ರಿ. ವಿಭೂತಿ ಸರ್ವ ಸಾಧನ, ಸರ್ವ ಕಾರಣ, ಸರ್ವಸಿದ್ಧಿ, ಕುಲದೈವ, ಮನೆ ದೈವ, ಎಲ್ಲದಕ್ಕೂ ನೀನೇ ಶ್ರೇಷ್ಠ, ನೀನು ಪರಮಾತ್ಮನ ಸ್ವರೂಪವೇ, ವಿಭೂತಿ ಇದೆಯಾ ಅನ್ನುವಂತಹ ವಿಚಾರವನ್ನ ಅಲ್ಲಿ ಯಡಿಯೂರ ಸಿದ್ಧಲಿಂಗೇಶ್ವರರು ಹೇಳಿದರು. ಅದಕ್ಕೆ ಮುಖ್ಯವಾಗಿ ನಾವು ವಿಭೂತಿಯನ್ನ ಧಾರಣೆ ಮಾಡಬೇಕು. ಇವಾಗ ಧಾರಣೆ ಮಾಡಂಗಿಲ್ಲ ವಿಭೂತಿ, ಮೊಟ್ಟೆ ಧಾರಣೆ ಇಲ್ಲ. ವಿಭೂತಿ ಹಚ್ಕೊಂಡ್ರೆ ನಾಚಿಗೆ ಬರ್ತದೆ, ಅಸಹ್ಯ ಆಗ್ತದಂತೀವ್ರಿ. ಇಲ್ಲ, ಹಚ್ಕೋಬೇಕು, ಬಹಳ ಶ್ರೇಷ್ಠವಾದಂಥದ್ದು. ಯಾರ ಹಣಿ ಮೇಲೆ 3 ದಳ ವಿಭೂತಿ ಇರ್ತದೆ ನೋಡ್ರಿ, ಅವರ ಒಡವಿಗೆ ಯಾರು ಹೋಗಿಲ್ಲ. ಅವ್ರು ನೋಡಿದ್ರ ನಮಸ್ಕಾರ ಮಾಡ್ಬೇಕು. ಹೌದು, ಬಹಳ ಶರಣರದಾರ, ಶರಣೀಯರದಾರ, ಬಹಳ ಸಾತ್ವಿಕರದಾರ, ಅವರು ಶರಣ ಸಂಘದಲ್ಲಿ ಇರ್ತಾರ ಅಂತೇಳಿ ಆ ಮನುಷ್ಯನ ಕೆಟ್ಟ ದೃಷ್ಟಿ ಅಲ್ಲಿ ಬೀಳೋದಿಲ್ಲ. ಅದಕ್ಕೆ ವಿಭೂತಿಗೆ ಬಹಳ ಶ್ರೇಷ್ಠ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಅದೇ ರೀತಿಯಾಗಿ ಇಲ್ಲಿ ಬಸವನವರು ಹೇಳ್ತಾರ, ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ನೊರೆತೆರೆಯ ಶೃಂಗಾರ, ಗಗನಕ್ಕೆ ಚಂದ್ರಮಣಿ ಶೃಂಗಾರ, ನಾರಿಗೆ ಗುರುವೇ ಶೃಂಗಾರ, ನಮ್ಮ ಕೂಡಲ ಸಂಗಣ ಶರಣರ ನಸಲಿಗೆ ವಿಭೂತಿಯೇ ಶೃಂಗಾರ. ಅದಕ್ಕೆ ಆ ವಿಭೂತಿ ಯಾವ ರೀತಿಯಾಗಿ ಮಹತ್ವ ಶರಣರ ಸಿದ್ಧಾಂತದಲ್ಲಿ, ವಚನ ಸಾಹಿತ್ಯದ ಸಿದ್ಧಾಂತದಲ್ಲಿ ಮತ್ತು ಅಷ್ಟಾವರಣಗಳ ಸಿದ್ಧಾಂತದಲ್ಲಿ ಬಹಳ ಮಹತ್ವ ಪಡೆದಿದೆ ಎನ್ನುವಂತಹ ವಚನವನ್ನ ಈಗ ಇವರು ಶರಣೆ ಅಕ್ಷತವ್ರು ಹೇಳ್ತಾರ. ಎಲ್ಲರೂ ಶಾಂತ ರೀತಿಯಿಂದ ಭಕ್ತಿಯಿಂದ ಕೇಳಿ ಅಂತೇಳಿ ನಾನು ಅವರಿಗೆ ಸಮಯವನ್ನು ಬಿಟ್ಕೊಡ್ತೇನೆ. ನಮ್ಮ ಕೂಡಲ ಸಂಗಣ ಶರಣರಿಗೆ ನಸಲಿಗೆ ವಿಭೂತಿಯೇ ಶೃಂಗಾರ ಅನ್ನುವಂಥದ್ದನ್ನ ಅಲ್ಲಿ ಶರಣರ ಒಂದು ಅನುಭವ ಯಾವ ರೀತಿಯಾಗಿರ್ತದಂದ್ರ, ನೀರಿಗೆ ನೈದಿಲೆ ಶೃಂಗಾರ. ನೋಡ್ರಿ, ನೀರಿಗೆ ಶೃಂಗಾರ ಹಾಕ್ಬೇಕಾದ್ರೆ ಆ ನೀರಿನಲ್ಲಿ ಏನಿರ್ಬೇಕ್ರಿ? ಕಮಲಗೂ ಒಂದು ನೀರು ನಿಂತಿರ್ತದ ಒಂದು ಕೆರೆಯಲ್ಲಿ. ಆ ಕೆರೆಯೊಳಗ ಆ ಕೆರೆಯ
ಅವಾಗ ಆ ನೀರಿಗೆ ಶೃಂಗಾರ ಅಲಂಕಾರ ಯಾವುದಂದ್ರೆ ಕಮಲದ ಹೂ. ನೈದಿಲೆ ಅಂದ್ರೆ ಕಮಲದ ಹೂ. ಯಾವ ರೀತಿಯಾಗಿ ಆ ನೀರಿಗೆ ಶೃಂಗಾರವನ್ನ, ಆ ಶೋಭೆಯನ್ನ, ಅಲಂಕಾರವನ್ನ ಕೊಡ್ತದಂದ್ರ ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ನೊರೆತೆರೆ ಶೃಂಗಾರ. ಸಮುದ್ರ ನೋಡ್ರಿ, ಸಮುದ್ರ ನೋಡ್ಲಿಕ್ಕಂತ ಹೋಗ್ತಾರೆ. ಇಂಡಿಯಾ ಗೇಟ್ ಹೋಗ್ತಿರಿಲ್ಲ, ಎಲ್ಲಾ ಕಡೆ ಹೋಗ್ತಿರಿಲ್ಲ, ಸನ್ಸೆಟ್ ನೋಡ್ಲಿಕ್ಕೆ ಹೋಗ್ತಿರಿಲ್ಲ. ಹಾಗೆ ಆ ಸಮುದ್ರವನ್ನ ನೋಡ್ಲಿಕ್ಕೆ ಶೃಂಗಾರ ಯಾವುದಂದ್ರೆ ನೊರೆ ತೆರೆ. ನೋಡ್ರಿ, ನೊರೆಗಳು ಬರ್ತದ, ತೆರೆಗಳು ಹೆಂಗ್ ಬರ್ತಾವ್ರಿ? ಆನಿ ಎತ್ತರ, ಅಷ್ಟಷ್ಟು ಎತ್ತರ ಬರ್ತಾವ. ಅಂತಹ ಆ ತೆರೆಗಳನ್ನ, ಆ ನೊರೆಗಳ, ಸಮುದ್ರಕ್ಕ ನೊರೆ ಇದ್ರೆ ಚಂದ, ಆಮೇಲೆ ತೆರೆ ಇದ್ರೆ ಚಂದ. ಆ ಅಲೆಗಳಿದ್ರೆ ಆ ಸಮುದ್ರ ಬಹಳ ಸುಂದರವಾಗಿ ಕಾಣಿಸ್ತದೆ ಅನ್ನೋದನ್ನ ಇಲ್ಲಿ ಹೇಳ್ತಾರ. ಗಗನಕ್ಕೆ ಚಂದ್ರಮನೆ ಶೃಂಗಾರ. ಗಗನ ಅಂದ್ರ ಮೇಲೆ ಮೋಡ. ಈ ಮೋಡದಲ್ಲಿ ಆ ಚಂದ್ರ, ಆ ಹುಣ್ಣಿಮೆ, ನಿನ್ನೆ ಅಂತಲ್ರಿ ಹುಣ್ಣಿಮೆ, ನಿನ್ನೆ ಹುಣ್ಣಿಮೆಯಲ್ಲಿ ಈ ಮೋಡ ಇಟ್ಬಿಡ್ರಿ. ಹುಣ್ಣಿಮೆಯಲ್ಲಿ ಆ ಸುಂದರವಾಗಿ ಚಂದ್ರನ ಸೌಂದರ್ಯವನ್ನ ಕಾಣ್ಬೇಕಾದ್ರೆ ಹುಣ್ಣಿಮೆ ದಿನ ನೋಡಿ ಪೂರ್ತಿ ತನ್ನ ರೂಪವನ್ನ, ತನ್ನ ಬೆಳದಿಂಗಳವನ್ನ ಆ ಚಂದ್ರ ಕಾಣಿಸ್ತದ, ಆ ಬೆಳದಿಂಗಳ ಕಾಣ್ತದ. ಹಾಗೆ ಅಲ್ಲಿ ಗಗನಕ್ಕೆ ಚಂದ್ರಮನೆಯ ಶೃಂಗಾರ. ಆ ಬೆಳದಿಂಗಳು ಎಷ್ಟು ಚಂದ ಬಿದ್ದಿರ್ತೈತಿ ನೋಡ್ರಿ. ಆ ಬೇಸಿಗೆ ಕಾಲದಲ್ಲಿ ಆ ಚಂದ್ರ ನೋಡ್ಬೇಕಾದ್ರೆ, ಆ ಹುಣ್ಣಿಮೆಯ ಚಂದ್ರನ ಬೆಳಕನ್ನು ನೋಡ್ಬೇಕಾದ್ರೆ ಬಹಳ ಸುಂದರವಾಗಿ ಕಾಣಿಸ್ತದ. ಅದೇ ರೀತಿಯಾಗಿ ನಾರಿಗೆ ಗುಣವೇ ಶೃಂಗಾರ. ನೋಡ್ರಿ, ನಾರಿಗೆ ಅವರು ರೇಷ್ಮೆ ಸೀರಿನ ಉಟ್ಕೊಳ್ಳಿ, ಬಂಗಾರ ಆಭರಣ ಹಾಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ಎಷ್ಟೇ ಈ ಶರೀರಕ್ಕೆ ಅಲಂಕಾರ ಮಾಡ್ಕೊಂಡ್ರು ಕೂಡ ಆಕೆ ಗುಣ ಚಂದ ಇರ್ಬೇಕಲ್ಲ, ಹೌದಿಲ್ಲ? ಇಲ್ಲಿ ಯಾಕೆ ಹೇಳಿದ್ರೆ ನಾರಿಗೆ ಗುಣವೇ ಶೃಂಗಾರ. ನೋಡ್ರಿ, ನಮ್ಮ ಸ್ತ್ರೀಯರಿಗೆ ನಾರಿಗೆ ಏನ್ ಬೇಕ್ರಿ? ಗುಣವೇನು? ಆಕೆ ಕರಗರ ಇರಲಿ, ಬೆಳ್ಳಗರ ಇರಲಿ, ಬಡವಳ ಇರಲಿ, ಶ್ರೀಮಂತರ ಇರಲಿ, ಉದ್ದರ ಇರಲಿ, ಗೆಡ್ಡರ ಇರಲಿ, ರೇಷ್ಮೆ ಸೀರೆ ಉಟ್ಕೊಳ್ಳಿ ಅಥವಾ ನೂರು ಸೀರೆ ಉಟ್ಕೊಳ್ಳಿ, ಆಗ ಅಂತರಂಗದ ಸೌಂದರ್ಯ ಯಾವ್ದ್ರಿ? ಗುಣ ಇದ್ದಾಗ ಅಲ್ಲಿ ನೋಡ್ರಿ ಬಹಳ ಒಳ್ಳೆಯವರದಾರ, ಬಹಳ ಗುಣ ಚಂದದವ ಅಂತೇಳಿ ಆ ನಾರಿಯ ಹೊರಗಿನ ಅಲಂಕಾರ ರೂಪ ಮುಖ್ಯಲ್ಲ, ಅಂತರಂಗದ ಗುಣ ನಾರಿಗೆ ಬಹಳ ಸುಂದರ ಸೌಂದರ್ಯ ಅನ್ನೋದನ್ನ ಇಲ್ಲಿ ಶರಣ ಹೇಳ್ತಾರ. ಅದೇ ರೀತಿಯಾಗಿ ಹೇಳ್ತಾರ, ನಮ್ಮ ಕುಂಡಲ ಸಂಗನ ಶರಣರ ಹೆಸರಿಗೆ ವಿಭೂತಿಯೇ ಶೃಂಗಾರ. ನೋಡ್ರಿ, ವಿಭೂತಿ ಬಹಳ ಸುಂದರ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಅದಕ್ಕೆ ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಎದ್ದ ತಕ್ಷಣ ವಿಭೂತಿ ಧಾರಣೆ ಮಾಡಬೇಕ್ರಿ. ಅಲ್ಲಿ ಮಜ್ಜನ ಮಾಡ್ಕೊಂಡ್ಬಿಟ್ಟು ವಿಭೂತಿ ಧಾರಣೆ ಮಾಡ್ಕೊಂಡು ಹೊರಗೋರಿ, ಅದರ ವಿಚಾರಣೆ ಬೇರಿರ್ತದ. ಅದಕ್ಕೆ ಇಲ್ಲಿ ಹೇಳ್ತಾರೆ ಶರಣರು, ಶಿವ ಶಿವ ಎಂದು ಶಿವನ ಕೊಂಡಾಡುತ್ತಾ ಶ್ರೀ ವಿಭೂತಿಯ ಧರಿಸಿ ಶ್ರೀ ಮಹಾದೇವನ ಪೂಜಿಸುವ ಕಾಯಕವೇ ಕೈಲಾಸ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರಂದ್ರ, ಶಿವ ಶಿವ ಎಂದು ಶಿವನ ಕೊಂಡಾಡುತ್ತಾ ಶ್ರೀ ವಿಭೂತಿಯ ಧರಿಸಿ ಮಹಾದೇವನ ಪೂಜಿಸುವ ಕಾಯಕವೇ ಕೈಲಾಸ. ನೋಡಿ, ಬೆಳಿಗ್ಗೆದ್ದು ಸ್ನಾನ ಮಾಡಿಕೊಂಡು ಶಿವ ಶಿವ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಪೂಜೆಯನ್ನ ಮಾಡ್ಬೇಕು. ನೋಡ್ರಿ, ವಿಭೂತಿ ಎಲ್ಲ ಬರ್ತಾವಲ್ಲಿ, ಅಷ್ಟವನ್ನ ಇದು ಬರ್ತಾವ, ಧೂಪ, ದೀಪ, ಗಂಧ, ಅಕ್ಷತೆ, ನೀರು ಎಲ್ಲ ಬರ್ತಾವ. ಎಲ್ಲ ಅಷ್ಟವಿಧಾಚಿ ಇಟ್ಕೊಂಡು ಪೂಜೆ ಮಾಡಿ ನೀವು ಹೊರಗೋರಿ. ಅಲ್ಲಿ ಅದರ ಕಾಯಕವೇ ಕೈಲಾಸ. ಅವ್ರು ಮಾಡಿದಂತ ಕಾಯಕನು ಕೈಲಾಸ ಆಗ್ತದ, ಕಾಯವೇ ಕೈಲಾಸ ಆಗ್ತದ. ಇಲ್ಲಿ ಹೇಳಿದ್ದೆ ಅಂದ್ರೆ ಕಾಯವೇ ಕೈಲಾಸ, ಅವನ ಶರೀರವೇ ಅದು ಕೈಲಾಸ ಆಗಿ ಕಾಣ್ತದ ಅನ್ನೋದನ್ನ ಇಲ್ಲಿ ಶರಣ ಹೇಳ್ಯಾರ. ನಾವು ಮಾಡ್ಬೇಕಂದ್ರ ಹಂಗ ಮಾಡಿದಾಗ್ತೈತಿ, ನಮ್ಮ ಕೈಲಾಸ ಕಾಣ್ಲಿಕ್ಕೆ ಸಾಧ್ಯ ಐತಿ. ನಾವು ಮಾಡಂಗಿಲ್ಲ, ಸಾಧ್ಯ ಇಲ್ಲ. ಕೇವಲ ವಿಭೂತಿ ಲಿಂಗಾಯತನಾಗೆ ನಾವು ಆ ಧರ್ಮದಲ್ಲಿ ಹುಟ್ಟಿದೇವೆ ಅಂತ ಹೇಳಿ 3 ಎಳೆ ಧರಿಸಿದ್ರೆ ಅದು ಪ್ರಯೋಜನ ಇಲ್ಲ. ಅದಕ್ಕೆ ಇಲ್ಲಿ ಅಷ್ಟವಿಧ ಅರ್ಚನೆಯನ್ನ ನಾವು ಮೇಲಿಂದ ಮೇಲೆ ಹೇಳ್ತಾ ಇದ್ದೀನಿ. ಗುರುಗಳ ಮೂಲಕವಾಗಿ ದೀಕ್ಷೆ ತಗೊಂಡು ನೀವು 5 ನಿಮಿಷ ಆಗ್ಲಿ ಲಿಂಗ ಪೂಜೆ ಮಾಡಬೇಕ್ರಿ. ಅಷ್ಟವಿಧ ಅರ್ಚನೆಯ ಮೂಲಕವಾಗಿ ನಾವು ಪೂಜೆಯನ್ನ ಮಾಡಿ ಹೊರಗೋಗ್ರಿ. ಅವಾಗ ನಿಮ್ಮ ಕಾಯ, ನಿಮ್ಮ ಶರೀರವೇ ಕೈಲಾಸ ಅನ್ನೋದನ್ನು ಹೇಳ್ತಾರ. ಆತನ ನಡೆಯೇ ಪಾವನ. ನೋಡಿ, ಅಂತ ಶರಣರ ನಡೆ ಅಂದ್ರ ಅವನ ಸಂಸ್ಕಾರ.
ಆತನ ನಡೆಯೇ ಪಾವನ, ಆತನ ನುಡಿ ಆಗಮ. ನೋಡ್ರಿ, ಆಗಮ ವೇದಕ್ಕೆ ಅನಿಸಿದರ ಯಾವ ಶಿಷ್ಟಾಚಾರ ಸಂಸ್ಕಾರವಂತ ಭಕ್ತನ ಒಂದು ನಡೆ ನುಡಿ ಆಚಾರ ವಿಚಾರ ವೇದಕ್ಕೆ ಸಮಾನ. ಅದಕ್ಕೆ ಹೇಳ್ತಾರ ಆತನ ನುಡಿಯೇ ಆಗಮನ, ಆತನ ದರ್ಶನವೇ ಸ್ಪರ್ಶನ. ನೋಡ್ರಿ, ಅವನು ಮುಟ್ಟಿದ ಆ ಅಂತ ಭಕ್ತನ ಅಂತ ಶರಣನ್ನ ನಾವು ಸ್ಪರ್ಶ ಮಾಡಿದ್ರ ಅವು ಏನಾಗ್ತದ, ಇದ್ದಂತಹ ಕರ್ಮಗಳ ಹರಿತವ ಅನ್ನೋದನ್ನ ಇಲ್ಲಿ ಹೇಳ್ತಾರ. ಸಕಲ ಪ್ರಾಣಿಗಳಿಗೆ ಸಾಲೋಕ್ಯ ಪದವು ನೋಡ್ರಿ ಎಲ್ಲಕ್ಕಿಂತ ಶ್ರೇಷ್ಠವಾದಂತ ನೋಡ್ರಿ, ನಾ ಎಷ್ಟು 21 ಜಲಚರ ಸಸ್ತನಿ, ಹಿಂಗ 84 ಲಕ್ಷ ಜೀವಿ ರಾಶಿಗಳಲ್ಲಿ ಶ್ರೇಷ್ಠವಾದಂತ ಮನುಷ್ಯನು, ಆ ಮನುಷ್ಯನು ಶರಣಾಗಬೇಕು. ಶರಣಾದಾಗ ಅವನು ಏನಾಗ್ತಾನ, ಪದವಿ. ಅವನು ಪದವಿ ಅಂದ್ರ ಪರಮಾತ್ಮನ ಆ ಸಾಮೀಪ್ಯ ಅವನಿಗೆ ಸಿಗ್ತದ ಅನ್ನೋದನ್ನ ಇಲ್ಲಿ ಹೇಳ್ತಾರ. ಆ ಮಹಾತ್ಮನಿಂದ ಅಧಿಕರು ಲೋಕದೊಳಗಿಲ್ಲ ನೋಡ ಅಖಂಡೇಶ್ವರ. ಇಲ್ಲಿ ಸನ್ಮುಖ ಶಿವಿಗಳು ಕೂಡ ಹೇಳ್ತಾರೆ, ಅವರು ಪ್ರಾಮಾಣಿಕವಾಗಿ ನುಡಿದಾರ, ಆಚರಣೆ ತಂದಾರ, ಬದುಕಿನಲ್ಲಿ ಅಳವಡಿಸ್ಕೊಂಡಾರ, ಸಾಧನೆ ಮಾಡ್ಯಾರ. ಆ ಇರ್ತಕ್ಕಂತಹ ವಿಭೂತಿಯ ಮಹತ್ವವನ್ನ ಇಲ್ಲಿ ಸನ್ಮುಖ ಶಿವಿಗಳು ಕೂಡ ಹೇಳ್ತಾರೆ. ಅದಕ್ಕೆ ವಿಭೂತಿ ಬಹಳ ಮಹತ್ವ ರೀ. ಒಬ್ಬ ಹೀಗೆ ಪ್ರವಚನ ನಡೀತಾ ಇದ್ರಿ. ಪ್ರವಚನದಲ್ಲಿ ವಿಭೂತಿ ಮಹತ್ವ ಎಂದರೇನು, ವಿಭೂತಿ ಅಂದ್ರೇನು, ವಿಭೂತಿ ಮಹತ್ವ ಅಂದ್ರೇನು ಅಂತ ಹಿಂಗೆ ಪ್ರವಚನ ನಡೀತಾ ಇತ್ತು. ದಿನಾಲ ಪ್ರವಚನಕ್ಕೆ ಕುಂಬಾರ ಗುಂಡಯ್ಯ ಬರ್ತಿದ್ರು. ಅವರು ಬೆಳಗ್ಗೆದ್ದು ಸ್ನಾನ ಪೂಜಾದಿಗಳನ್ನ ಮಾಡಿಕೊಂಡು ಅವ್ರೇನ್ ಮಾಡ್ತಿದ್ರಿ, ಆ ಅಡಿಗೆ ಮಾಡ್ಲಿಕ್ಕೆ ಮಣ್ ತರ್ಲಿಕ್ಕೆ ಹೋಗ್ತಿದ್ರು. ಹಿಂಗ ಮಣ್ ತರ್ತಿದ್ರು, ಗಡಿಗೆ ಕಾಯ್ಕೊಂಡ್ ಮಾಡ್ತಿದ್ರು, ಮತ್ ಸಾಯಂಕಾಲ ವಿಭೂತಿ ಧಾರಣೆ ಮಾಡ್ಕೊಂಡು ಪ್ರವಚನ ಕೇಳಲಿಕ್ಕೆ ಬರ್ತಾ ಇದ್ರು. ಅವಾಗ ದಿನಾಲು ಕುಂಬಾರ ಗುಂಡಯ್ಯ ಪ್ರವಚನಕ್ಕೆ ಬರ್ತಿದ್ದರು. ಅವ್ರ ಮನೆ ಎದುರುಗಡೆ ಒಬ್ಬವ ಗಂಗಯ್ಯ ಇದ್ದ. ಅವನು ಒಟ್ಟ ಪ್ರವಚನಕ್ಕೆ ಬರ್ತಿರ್ಲಿಲ್ಲ. ಅಲ್ಲ, ಬಹಳ ಪ್ರವಚನ ನಡೆದೈತಿ ಗುಡಿ ಒಳಗ, ಬಾ ಪ್ರವಚನಕ್ಕೆ ಅಂತ ಹೇಳಿ ಆ ಕುಂಬಾರ ಗುಂಡಯ್ಯ ಗಂಗಯ್ಯ ಒತ್ತಡ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ರಿ. ಕರ್ಕೊಂಡ್ಬಂದ ಅವತ್ತೇನಿದ್ರಿ ವಿಷಯ, ವಿಭೂತಿ ಮಹತ್ವ ಇತ್ತು ವಿಚಾರ ಅವತ್ತು ಪ್ರವಚನದಲ್ಲಿ. ಹೀಗೆ ಹೇಳ್ತಾ ವಿಭೂತಿ ಮಹತ್ವ ಕೇಳಿ ಹೆಂಗ್ ಹೇಳಿದ್ವಲ್ಲ ಹಿಂಗೆ ಹೇಳ್ತಾ ಇದ್ರು. ಕೊನೆಗೆ ಆ ಪ್ರವಚನಕಾರ ಏನಂದ್ರು, ನೀವು ವಿಭೂತಿ ಹಚ್ಕೊಳ್ತಿದ್ರು ಪರವಾಗಿಲ್ಲ, ವಿಭೂತಿ ಹಚ್ಕೊಂಡವ್ರು ಮಖಣರ ನೋಡ್ರಿ ಅಂದ್ರಿ. ಅವು ಕೊನೆಗೆ ಆಯ್ತು, ನನಗಂತಕ್ಕ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ನನಗೇನು ಮಾಡಕ್ಕಾಗಿಲ್ಲ. ನಮ್ಮ ಮನೆ ಎದುರುಗಡೆ ಕುಂಬಾರ ಗುಂಡಯ್ಯ ಬೆಳಿಗ್ಗೆ ಎದ್ದು ಸ್ನಾನ ಪೂಜಾದಿಗಳನ್ನು ಮಾಡಿ ಅವನು ವಿಭೂತಿ ಧಾರಣೆ ಮಾಡಿಕೊಂಡು ಅವನ್ನ ಮಣ್ಣು ತರಕ್ ಹೋಗ್ತಾನ. ಅದಕ್ಕೆ ನೀವು ಇಷ್ಟೆಲ್ಲ ಮಾಡೋಕ್ಕಾಗಂಗಿಲ್ಲ. ಆ ಕುಂಬಾರ ಗುಂಡಯ್ಯ ಮಗ ನೋಡಿದ್ರೆ ಸಾಕು. ಯಾಕಂದ್ರ ಆ ಪುರಾಣ ಹೇಳ್ಯಾರಲ್ಲ, ನೀವು ವಿಭೂತಿ ಹಚ್ಕೊಂಡಿದ್ರು ಪರವಾಗಿಲ್ಲ, ವಿಭೂತಿ ಹಚ್ಕೊಂಡವ್ರ ಮಕ್ಕಳಾದ್ರೂ ನೋಡ್ರಿ ಅಂದ್ರಲ್ಲ, ಸಾಕಿಷ್ಟ ನೋಡ್ತೀನಿ ಅಂದ್ರಿ. ಪುರಾಣ ಕೇಳಿ ಹೋದನ್ರಿ. ಮರ್ದಿನ ಕುಂಬಾರ ಗುಂಡಯ್ಯ ತನ್ನ ದಿನನಿತ್ಯದ ಕ್ರಿಯೆಗಳನ್ನ ಮಾಡಿ ಹೊರಗೆ ಬರ್ತಿದ್ದೀನ್ರಿ. ಯಾವ್ದಕ್ಕ ಕಾಯ್ಕಕ್ಕ ಮಣ್ ತರಕ್ ಹೋಗಿದ್ದ. ಅವಾಗ ಬಾಗಿಲು ಮುಂದೆ ನಿಂದಿರ್ತಿದ್ದ, ಗಂಗಯ್ಯ ವಿಭೂತಿ ನೋಡ್ತಿದ್ದ, ಮನಿ ಒಳಗೆ ಹೋಗ್ತಿದ್ದ. ಹೀಗೆ ಹೆಂಗಾಯ್ತ್ರಿ, ಹಿಂಗ ಒಂದು 15 ದಿವಸ ನಡೀತ್ರಿ. ಆ ಕುಂಬಾರ ಗುಂಡಯ್ಯ ಮಗ ನೋಡೋದು ಒಳಗೆ ಹೋಗುದು. ಯಾರು ಮಾಡ್ತಿದ್ರು, ಮತ್ ಯಾರು ಗಂಗಾ ಇದ್ದ ತಪ್ಪು ತಿಳ್ಕೊಬೇಡ. ಮತ್ತೀಗ ಹೇಳ್ತೀವಿ ನೋಡಿ, ಸುಮ್ಮನೆ ಹೆಸರು ತಗೋತೀರಿ ಒಂದಷ್ಟ ತಿಳಿ ಅಂತ. ಅದಕ್ಕ ಹೀಗೆ ನೋಡ್ರಿ, ಒಂದು 15 ದಿವಸ ಆದ್ರೂ ಹಿಂಗ ನೋಡ್ತಿದ್ದ, ಒಳಗೆ ಹೋಗ್ತಿದ್ದ. ಆಮೇಲೆ ಒಂದಿನ ಏನ್ ಮಾಡಿದೀನ್ರಿ, ಕುಂಬಾರ ಗುಂಡಯ್ಯ ಬೇರೆ ಕೆಲ್ಸಕ್ಕೆ ಹೋಗೋದಿತ್ತು, ಬೇಗ ಎದ್ದಿದ್ದವತ್ತು. 4 ಗಂಟೆಗೆ ಎದ್ದಿದ್ದ. ಎಲ್ಲ ತನ್ನ ದಿನನಿತ್ಯದ ಕ್ರಿಯೆ ಆಚರಣೆಗಳನ್ನ ಮುಗಿಸ್ಕೊಂಡು ಬೇಗ ಹೋಗ್ಬಿಟ್ಟಿದ್ದೀನ್ರಿ ಮಣ್ ತರ್ಲಿಕ್ಕೆ. ಅವಾಗ ಇವ ಕರೆಕ್ಟ್ ಟೈಮ್ ಕೇಳ್ತಿದ್ದ. ಅವಾಗ ಕುಂಬಾರ ಗುಂಡಯ್ಯ ಹೊರಗೆ ಬರೋಕೆ ದಾರಿ ಹಾಕುವಂತ ಕೂಡ್ತಿದ್ದ ಗಂಗಯ್ಯ. ಅವತ್ತು ಹೊರಗೆ ಬಂದಿನ್ರಿ ಸರಿಯಾದ ಸಮಯಕ್ಕೆ. ಬಂದಾಗ ಅಲ್ಲಿ ಕುಂಬಾರ ಗುಂಡಯ್ಯ ಕಾಣಿಸ್ಲಿಲ್ಲ. ಯಾಕೋ ಇವತ್ತು ಕಾಣಿಸ್ಲಿಲ್ಲ ಅಂತೇಳಿ ಒಂದ್ 5 ನಿಮಿಷ ನೋಡಿದ, 10 ನಿಮಿಷ ನೋಡಿದ, ಅರ್ಧ ತಾಸು ನೋಡಿದಿನ್ರಿ. ಕುಂಬಾರ ಗುಂಡಯ್ಯ ಮನೆಯಿಂದ ಹೊರಗೆ ಬರ್ಲೇ ಇಲ್ಲ. ಭಾಳ ಟೈಮ್ ಆಯ್ತು ಅಂತೇಳಿ ಮನೆಗೆ ಹೋದನ್ರಿ ಗಂಗಯ್ಯ. ಯಾಕೆ ಅಕ್ಕ ಮತ್ತ ಇವ ಗುಂಡಯ್ಯ ಕಾಣಿಸ್ತಿರಲ್ಲ, ಎಲ್ಲಿ ಹೋಗ್ಯಾರ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಕೇಳಿದನ್ರಿ. ಇಲ್ಲ ರೀ, ನಮ್ಮ ಮನೆಯವರು ಇವತ್ತು ಬೇರೆ ಕಡೆ ಕೆಲಸ ಇತ್ತು, ಅದಕ್ಕೆ ಬೇಗ ಎದ್ದು ಮಣ್ಣು ತರಕ್ ಹೋಗ್ಯಾರ ಅಂದ್ರಿ. ಯಾರು, ಕುಂಬಾರ ಗುಂಡಯ್ಯ ಹೆಂಡತಿ.
ಆಯ್ತು ಬಿಡಂತೀವಿ ಅಲ್ಲೇ ಹೋದ್ರಿ ಇವ ಎಲ್ಲಿಗೆ ಅಲ್ಲಿ ಮಣ್ಣು ತರ್ಲಿಕ್ಕೆ ಹೋಗ್ತಾರಲ್ಲ ಅದೊಂದು ಇರ್ತದ ಅಲ್ಲಿ ತರ್ಲಿಕ್ಕಂತ ಹೋಗಿದ್ದೀನ್ರಿ. ಆವಾಗ ಇವನು ಹೋದ ಮತ್ತೆ ಅಲ್ಲೇ ನೋಡಿ ಬರ್ಬೇಕಲ್ಲ ಹೋದನ್ರಿ ಇವ ಗಂಗಯ್ಯ ಹೋದ. ಇವ ಏನ್ ಮಾಡ್ತಿದ್ದ ಆ ಮಣ್ಣನ್ನ ತೆಗಿತಾ ಇದ್ದ, ಗುದ್ಲಿ ತಗೊಂಡು ಎಬ್ತಾ ಇದ್ದ. ಎತ್ತಕ್ಕಂತ ಪ್ರಸಂಗದಲ್ಲಿ ಒಂದು ಬಂಗಾರದ್ರಿ ನಾಣ್ಯಗಳು ತುಂಬಿದಂತ ಒಂದು ಕೊಡ ಹತ್ಯವು ನಿಧಿ ಸಿಕ್ತು. ಅವಾಗ ಇವ ಏನ್ ಮಾಡಿದ್ದಿಲ್ಲ ನಿಂತಿದ್ದಂದ್ರೆ ಕುಂಬಾರ ಕೂಡ ಯಾಕಂದ್ರೆ ಬಗ್ಗೆ ತೆಗಿತಾ ಇದ್ದ. ಯುವತಿನ ಕಂಡೇ ಇಲ್ಲಲ್ಲ, ಅವ ಈ ಕಡೆ ಮುಖ ಮಾಡಿದ್ರೆ ಅವ್ನ ವಿಭೂತಿ ಕಾಣ್ತದ. ಅದಕ್ಕೆ ಇವ ಬಗ್ಗೆ ಅಂತ ತೆಗಿತಾ ಇದ್ದ. ಅದು ಬಂಗಾರದ ನಾಣ್ಯದ ಒಂದು ಕೊಡ ಸಿಕ್ತ್ರಿ. ಯಪ್ಪ ಬಂಗಾರದ ನಾಣ್ಯದ ಕೊಡ ಸಿಕ್ಕೈತಿ, ಮತ್ತೆ ಇದನ್ನ ಯಾರು ನೋಡ್ತಿದಾರ ತಡಿ ಅಂತ ಹೇಳಿ ಆ ಬಂಗಾರ ಇದು ಕುಂಬಾರ ಗುಂಡೆಯಲ್ಲಿ ಸುತ್ತಮುತ್ತ ನೋಡಿದನ್ರಿ, ಯಾರು ಕಾಣಲಿಲ್ಲ. ಈ ಕಡೆ ನೋಡಿದೇನ್ರಿ, ಹಿಂದ್ ಯಾರು ನಿಂತಿದ್ರಿ? ಗಂಗಯ್ಯ ನಿಂತಿದ್ದ. ಅವಾಗ ಅಯ್ಯಪ್ಪ ಈ ಗಂಗಯ್ಯ ನೋಡಿದನ ಅಂತ ತಿಳ್ಕೊಂಡು ವಿಚಾರ ಮಾಡಿದ್ರಿ ಗುಂಡಯ್ಯ. ಅವಾಗ ಏನ್ ಮಾಡಿದ್ರಿ ಗಂಗಯ್ಯ, ನೋಡಿದಾಳಪ್ಪ ಅಂದ. ನೋಡಿದಾಳಪ್ಪ ಅಂದ. ಇವ್ ಅದಿಷ್ಟ ಭಯ ಆದ್ರಿ. ಯಪ್ಪ ಇವ ಗ್ಯಾರಂಟಿ ನೋಡೇ ಬಿಟ್ಟನ ಬಂಗಾರ ಕೊಡಣ ಅಂದ್ಬಿಡ. ಬರ್ರಿ ಬರ್ರಿ ಅಂತ ಕರ್ತನ್ರಿ ಕುಂಬಾರ ಗುಂಡಯ್ಯ. ಯಾಕೆ ಕರಿತಿ? ನೋಡಿ ನೀವು ಒಂದ್ಸಲ ನೋಡಿದ್ರೆ ಆಗುದಿಲ್ಲನ, ಹಾಗೆ ನೋಡ್ಬೇಕನ ಅಂತ. ಗ್ಯಾರಂಟಿ ಕೊಡ ನೋಡೇ ಬಿಟ್ಟಾಳ ಅಂತ ಹೇಳಿ ಬರ್ರಿ ಗಂಗಯ್ಯನವರ ಅಂತ ಕರ್ದ್ರಿ. ಅವ ನಾವ್ ಒಂದ್ ಸಲ ನೋಡಿದಷ್ಟ ಅವ್ ನೋಡೇನಿ ಮುಗೀತು. ಹಗಲಲ್ಲಿ ನೋಡ್ತಾರನ? ಅಯ್ಯಪ್ಪ ನೋಡ್ಯಾನ ಇವಂಗ ಸ್ವಲ್ಪ ಕಾಲ್ ಭಾಗಷ್ಟು ಸ್ವಲ್ಪ ಏನಾದ್ರು ಅವರ ಬಂಗಾರ ಕೊಟ್ಟ ಊರೊಳಗೆ ಯಾರು ಮುಂದೆ ಹೇಳಲ್ಲ ಅಂತೇಳಿ ಮತ್ತೆ ಅವ್ರು ಬೆನ್ನ ಹತ್ತಿದಿಲ್ರಿ. ಯಾರು ಕುಂಬಾರ ನೋಡಿ ಮತ್ತೆ ಕರ್ಕೊಂಡ್ಬಂದ ಗಂಗಯ್ಯನ ಕರ್ಕೊಂಡ್ಬಂದು ನೋಡಿ ಯಾರಿಗೂ ಹೇಳ್ಬೇಡಪ್ಪ ನಿನಗೂ ಸ್ವಲ್ಪ ಕಾಲ್ ಭಾಗ ತಗೋ ಅಂತ ಹೇಳಿ ಆ ಕುಂಬಾರ ಗುಂಡಯ್ಯ ಯಾರಿಗೆ ಕೊಟ್ಟನ್ರಿ? ಗಂಗಯ್ಯ ಕೊಟ್ಟಂತ. ಅವಾಗ ಗಂಗಯ್ಯ ವಿಚಾರ ಮಾಡಿದಂತ, ವಿಭೂತಿ ಹಚ್ಕೊಂಡವ್ರ ಮಕ ನೋಡಿದ್ರ ಇಷ್ಟು ಲಾಭ ಐತಿ, ನಾನಾ ದಿನ ಹಚ್ಕೊಂಡ್ರೆ ಎಷ್ಟು ಲಾಭ ಐತಿ ಅಂತ ಹೇಳಿ ಅಲ್ಲಿಂದನೂ ಕೂಡವ ಇಷ್ಟಲಿಂಗ ದೀಕ್ಷೆ ತಗೊಂಡು ಆ ಸುಪ್ರಭಾತದ ಸಮಯದಲ್ಲಿ ಪೂಜೆಯನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು ಕಥೆಯಲ್ಲಿ ಬರ್ತದೆ. ಹಾಗೆ ನೋಡಿ ಇದು ಸತ್ಯ, ಇದು ಸುಳ್ಳೆಲ್ಲ. ನೋಡಿ ಯಾರ ಮನೆಯಲ್ಲಿ ದಿನಾಲು ಇಷ್ಟಲಿಂಗ ಹಚ್ಚಿದಾಗಲಿ ಆ ಅಷ್ಟಾವರಣಗಳ ದಿನ ವಿಭೂತಿ ರುದ್ರಾಕ್ಷಿ ಜಪ ಪೂಜೆ ನಡೀಲಿ ಅವ್ರ ಮನೆ ಶಾಂತಿ ಇರ್ತದೆ. ಆ ಮನೆ ವಾತಾವರಣನೇ ಇರ್ತದ್ರಿ. ಅದಕ್ಕ ಅಲ್ಲಿ ದೈವತ್ವ ತುಂಬಿಕೊಳ್ತದೆ. ಹೇಗೆ? ಊದಿನ ಕಡ್ಡಿ ಹಚ್ಚಿರ್ತೇವೆ. ಊದಿನ ಕಡ್ಡಿ ಹಚ್ಚಿದಾಗ ಊದಿನ ಕಡ್ಡಿ ವಾಸನೆ ಬರ್ತದಿಲ್ಲ. ಹಾಗೆ ಮಲ್ಲಿಗೆ ಬಿಟ್ಟರೆ ಮಲ್ಲಿಗೆ ವಾಸನೆ ಇರ್ತಲ್ಲ. ಹಂಗ ಆ ಮನೆಯಲ್ಲಿ ಪೂಜೆ ತಪ ಜಪ ಪೂಜಾದಿಗಳು ನಡೆದ ಆ ಮನೆಯಲ್ಲಿ ದೈವತ್ವ ಇರ್ತದ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಅವಾಗ ಆ ಮನೆಯಲ್ಲಿ ಯಾವುದಕ್ಕೂ ಕೂಡ ಕೊರತೆ ಆಗಂಗಿಲ್ಲ. ಪ್ರತಿಯೊಂದು ಈಗ ನೋಡ್ರಿ ಅದನ್ನ ಮನೆಯಾಗ ಅಡಿಗೆ ಮಾಡ್ತಾರೆ ಆಗ್ಲೇ ಕಾಲಾಗಿರ್ತದೆ. ಅದಕ್ಕೇನಂದ್ರೆ ಅಲ್ಲಿ ಬಹಳಷ್ಟು ದೈವತ್ವದ ಒಂದು ಅನುಗ್ರಹ ಇರೋದಿಲ್ಲ. ಅದಕ್ಕೆ ಹೇಳ್ತಾರ ಅಲ್ಲಿ ಏನಂತಾರ ಆ ಪರಮಾತ್ಮನ ಈ ಮಹಾ ಲೋಕದೊಳಗ ಅವನಂತಹ ಶ್ರೇಷ್ಠವಾದಂತಹ ವ್ಯಕ್ತಿಗೆ ಇಲ್ಲ. ಅದಕ್ಕೆ ನಾವು ವಿಭೂತಿ ಹಚ್ಚಲೇಬೇಕ್ರಿ. ಬರೀ ಒಣ ವಿಭೂತಿ ಹಚ್ಚಂಗಿಲ್ಲ. ಅದಕ್ಕೆ ಶಿಷ್ಟಾಚಾರಗಳದವ. ಶಿಷ್ಟಾಚಾರದ ಮೂಲಕವಾಗಿ ನಾವು ವಿಭೂತಿಯನ್ನು ಹಚ್ಚಬೇಕು. ಬರೀ ವಿಭೂತಿ ಹಚ್ಚಂಗಿಲ್ಲ, ಪೂಜೆ ಮಾಡ್ಕೋಬೇಕು, ಲಿಂಗ ಪೂಜೆ ಮಾಡಲೇಬೇಕು. ಅದಕ್ಕೆ ಯಾವ ರೀತಿಯಾಗಿ ಗಂಗಯ್ಯನಿಗೆ ವಿಭೂತಿ ಹಚ್ಚಿದ ಒಂದು ಪ್ರಾಪ್ತಿ ಹೆಂಗದ ನಿಮಗೂ ಆಗ್ತದ. ಅದರ ಸಾಧನೆ ಬೇಕು, ಸುಮ್ಮನೆ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರ ಮುಂದೆ ಶಬ್ದ ಹೇಳ್ತಾರ ವಿಭೂತಿ ಪೂಸದವರ. ನೋಡ್ರಿ ಹೇಳ್ತಾರ ವಿಭೂತಿ ಪೂಸದವರ, ರುದ್ರಾಕ್ಷಿ ಧರಿಸಿದವರ, ನಿತ್ಯ ಲಿಂಗಾರ್ಚನೆಯ ಮಾಡದವರ, ಜಂಗಮವೇ ಲಿಂಗವೆಂದ ಅಯ್ಯದವರ, ಸದ್ಭಕ್ತರ ಸಂಘದಲ್ಲಿ ಇರದವರ, ಎನೆಗೆ ಒಮ್ಮೆ ಮುಖ ತೋರ ಕೂಡಲ ಸಂಗಮ ದೇವ. ನೋಡ್ರಿ ಬಸವನವ್ರು ಏನ್ ಹೇಳ್ಯಾರ? ವಿಭೂತಿ ಪೂಸದವರ. ವಿಭೂತಿ ಯಾರು ಧಾರಣೆ ಮಾಡೋದು ನೋಡ್ರಿ, ಅವ್ರಿಗೆ ಅವ್ರ ಮುಖ ನೋಡಂಗಿಲ್ಲ. ರುದ್ರಾಕ್ಷಿ ಧರಿಸದವರ, ನಿತ್ಯ ಲಿಂಗಾರ್ಚನೆಯ ಮಾಡದವರ, ಜಂಗಮವೇ ಲಿಂಗವೇ. ಮಣ್ಣಿನ ಬಂದದ ಜಂಗಮ ಲಿಂಗ, ಲಿಂಗದ ಬಾಯಿ ಜಂಗಮವೇ ಲಿಂಗ ಎಂದು ಅರಿದವರ, ಸದ್ಭಕ್ತರ ಸಂಘದಲ್ಲಿ. ನೋಡಿ ಸದ್ಭಕ್ತರ ಪ್ರತಿ ದಿನ ವಾರಕ್ಕ ಒಮ್ಮೆನಾದ್ರೂ ಕೂಡ ತಿಂಗಳಿಗೆ 2 ಸಲ ಆದ್ರೂ ಕೂಡ ಶರಣ ಸಂಘವನ್ನ ಅನುಭವ ಗೋಷ್ಠಿಯನ್ನ ಮಾಡ್ಬೇಕ್ರಿ. ಇದು ಈ ಧರ್ಮದ ಪರಂಪರೆ ಮುಂದುವರಿಬೇಕ್ರಿ. ಈಗೆಲ್ಲ ಐತಿ ಬಿಡ್ರಿ, ಜಗತ್ತು ಬಹಳ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಮತ್ತ
ಈ ಆರ್ಥಿಕವಾಗಿ ಎಲ್ಲರಲ್ಲಿ ಮುಂದುವರೆದಾರೆ, ಆದ್ರೆ ಈ ಅಧ್ಯಾತ್ಮದಲ್ಲಿ, ಈ ಧರ್ಮದಲ್ಲಿ ಎಲ್ಲರೂ ಕೂಡ ನಾವು ಹಿಂದುಳಿದೇವೆ. ಇದು ಈ ಪರಂಪರೆಯನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಮುಂದ ಮಕ್ಕಳಿಗೆ ಈ ಸಂಸ್ಕಾರವನ್ನು ಕೊಡ್ಬೇಕಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರ, ಸದ್ಭಕ್ತರ ಸಂಘದಲ್ಲಿ ಇಳಿದವರಿಗೆ ಮುಖತೋರ ಕೂಡಲೇ ಸಂಗಮ ದೇವ ಅಂತ. ನೋಡಿ, ಬಸವಣ್ಣವ್ರು ಹೇಳಿದ್ರು, ಈ ಮುಖ್ಯವಾಗಿ ಈ ಅಷ್ಟಾವರಣಗಳ ನಾವು ಶತಸ್ಥಲಗಳ ಮತ್ತು ಪಂಚ ಆಚಾರಗಳ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನ ಇಲ್ಲಿ ಬಸವಣ್ಣವರಾಗಲಿ, ಸನ್ಮುಖ ಶಿವಗಳಾಗಲಿ, ಯಡಿಯೂರು ಸಿದ್ದಲಿಂಗೇಶ್ವರಾಗಲಿ, ಪ್ರತಿಯೊಬ್ಬ ಬಸವಾದಿ ಶರಣರು ಪ್ರಮತರು ಇದನ್ನ ವಿಭೂತಿಯ ಅಕ್ಕಮಹಾದೇವಿ ತಾಯಿ ಅದ ಹೇಳ್ತಾ ಇದ್ದಾಳೆ. ಅಂದ್ರ ಈ ವಿಭೂತಿಯ ಮಹತ್ವ ಬಹಳ ಶ್ರೇಷ್ಠ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮುಂದೆ ಸರ್ವಜ್ಞನು ಕೂಡ ಹೇಳ್ತಾರ, ಬಸಿತವಂ ಹೊತ್ತಿರಲು ದೇಹದೋಳು ಇದ್ದ ತಾಪಗಳು ಬಯಲಾಗಿ ಶಿವನು ತಾನಿದ್ದಲ್ಲಿ ಬರುವರು ಸರ್ವಜ್ಞ. ಇವು ಪ್ರಾಮಾಣಿಕವಾದ ವಚನಗಳ್ರಿ. ಸುಮ್ಮನೆ ಅವ್ರು ಡಂಬಿಕಲ್ಲಿ ಬರೆದು ಹೋಗಿಲ್ಲ. ಅವರು ಆ ಸತ್ಯತೆಯನ್ನ ಅವ್ರು ಕಂಡಿದ್ದಾರೆ. ಅದನ್ನ ತಮ್ಮ ಸ್ವಾನುಭಾವದ ಭಾವದಲ್ಲಿ ರಚನೆ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರ, ಬಸಿತವನ್ನು ಹತ್ತಿರಲು ದೇಹದೋಳು ಇದ್ದ ತಾಪಗಳು. ನೋಡ್ರಿ, ಭಸ್ಮ ಧರಿಸಿ ಜ್ವರ ಬಂದಾಗ ನೋಡ್ರಿ ಭಸ್ಮ ಧರಿಸ್ರಿ. ಭಸ್ಮ ಧರಿಸ್ಕೋಬೇಕು. ಮತ್ ಕೆಟ್ಟ ಗುಣ ಇಟ್ಕೊಂಡು ಭಸ್ಮ ಧರಿಸಿನ ಆಗಂಗಿಲ್ಲ. ಸದ್ಗುಣಗಳಿದ್ದು ನಾವು ಭಸ್ಮ ಧರಿಸಿದ್ರೆ ಇದ್ದಂತಹ ತಾಪಗಳು, ಕರ್ಮಗಳು ಏನಾಗ್ತವ, ದೂರ ಆಗ್ತವ ಅನ್ನೋದನ್ನ ಇಲ್ಲಿ ಹೇಳ್ತಾರ. ಮತ್ತ ಶಿವ ತಾನು ಇದ್ದಲ್ಲಿ ಬರ್ತಾನೆ. ಹೆಂಗ್ ಬರ್ತಾನ? ಅವ ಗುರುಗಳ ಮೂಲಕವಾಗಿ ಆ ಗುರುವಿನ ಅನುಗ್ರಹ ಸಿಗ್ತದ ಅನ್ನೋದನ್ನ ಹೇಳ್ತಾರ. ಅದಕ್ಕೆ ಈ ವಿಭೂತಿಯ ಮಹತ್ವವನ್ನ ಮಹಾದೇವಿ ತಾಯಿ ಹೇಳ್ತಾಳ, ನನಗೆ ಯಾವ ವಸ್ತ್ರನೂ ಬೇಡ, ಆಭರಣಗಳು ಬೇಡ, ವಿಭೂತಿ ರುದ್ರಾಕ್ಷಿ ಆ ಮಂತ್ರ ಇದ್ರೆ ಸಾಕು, ಯಾವ ಬಟ್ಟೆಯ ಅವಶ್ಯಕತೆ ಇಲ್ಲ ತಾಯಿ ಅಂತ ಹೇಳ್ತಾಳ. ಅದಕ್ಕೆ ಅಲ್ಲಿ ವಿಭೂತಿಯ ನೋಡ್ರಿ ಪ್ರತಿಯೊಂದು ಅಧ್ಯಾತ್ಮದ ಸಂಕೇತವನ್ನ ಇವತ್ತ ಆ ಕಥಾ ಅಧ್ಯಯನದಲ್ಲಿ ಬರ್ತದ. ನನಗೆ ಬಟ್ಟೆಯ ಅವಶ್ಯಕತೆ ಇಲ್ಲ, ನಾವು ಉಡೋದಿಲ್ಲ ತಾಯಿ ಅಂತ ಹೇಳ್ತಾಳ. ಅದಕ್ಕೆ ವಿಭೂತಿಯನ್ನ ನೀವೆಲ್ಲರೂ ಕೂಡ ಧರಿಸ್ಕೋಬೇಕು. ನಾಳೆ ಎಲ್ಲರೂ ಧರಿಸ್ಕೊಂಡ್ ಬರ್ತೀರಾ? ಧರಿಸ್ಕೊಂಡ್ ಬರ್ಬೇಕು. ಎಲ್ಲರ ಹಣಿಗಳು ಇರ್ಬೇಕು. ನೋಡ್ರಿ, ವಿಭೂತಿ ಬಹಳ ಶ್ರೇಷ್ಠವಾದಂತಹ ಸಂಕೇತ ಅದು. ಅದಕ್ಕೆ ಹೇಳ್ತಾರ, ವಿಭೂತಿ ಧರಿಸಿದ್ರೆ ಏನೇನ ಪ್ರಾಪ್ತಿ ಆಗ್ತದ ಅನ್ನೋದನ್ನ ಇಲ್ಲಿ ತಿಳ್ಕೋಬೇಕು. ಧನ ಪ್ರಾಪ್ತಿ ಆಗ್ತೈತ್ರಿ. ವಿಭೂತಿ ಧರಿಸಿದ್ರೆ ಧನ ಪ್ರಾಪ್ತಿ ಆಗ್ತದ. ಧನ ಅಂದ್ರ ಹಣ ಪ್ರಾಪ್ತಿ ಆಗ್ತದ, ಜ್ಞಾನ ಬರ್ತದ. ನೋಡಿ, ನೀವು ಧರಿಸ್ಕೊಂತ ಹೋಗ್ರಿ. 12ನೇ ಶತಮಾನ ಶರಣರು ಅವ್ರೇನು PhD ಮಾಡಿದ್ರನು? ಇಲ್ಲ. ಅನುಭವದ ಆ ಜ್ಞಾನವೇ ಅವರಿಗೆ ವಚನ ಸಾಹಿತ್ಯ ರಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜ್ಞಾನ ಪ್ರಾಪ್ತಿ ಆಗುತ್ತೆ. ನೀವು ಕುಂದ್ರಿ ಶರಣರ ಸಂಘದಲ್ಲಿ ಬರ್ರಿ, ಅನುಭವ ಕೇಳ್ರಿ, ಅನುಭವ ಹೇಳ್ರಿ, ನೀವೇ ಜ್ಞಾನಿಗಳಾಗ್ತೀರಿ ಅಲ್ವಾ? ಜ್ಞಾನವೇನು ಬಂಡಿ ಪುಸ್ತಕ ಓದುವಂತ ಅವಶ್ಯಕತೆ ಇಲ್ಲ. ಅನುಭವ ನಾವು ಮಾಡ್ತಾ ಅಲ್ಲಿ ಎಲ್ಲರೂ ಚಿಂತನೆ ಗೋಷ್ಠಿಯನ್ನ ಮಾಡೋದು, ಹೇಳೋದು, ಕೇಳುವಾಗ ಅಲ್ಲಿ ಜ್ಞಾನ ಉದಯ ಆಗ್ತದ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಎಷ್ಟೋ ಶರಣರು ಓದಲಾರ್ದೆ ಎಂತ ಅನುಭವಿಗಳಾದ್ರು, ಆಮೇಲೆ ಪವಾಡ ಪುರುಷರಾಗೋದಕ್ಕೆ ಅಲ್ಲಿ ಏನಾಗ್ತದ, ಜ್ಞಾನ ವೃದ್ಧಿ ಆಗ್ತದ, ಪುಣ್ಯ ಬರ್ತದ, ಸೌಖ್ಯ ಬರ್ತದ, ಅಭಯ. ಅಂದ್ರೆ ನಾವು ಬಯಸಿದ್ದು ನಮ್ಮ ಸಂಕಲ್ಪ ಹೆಂಗಿರ್ತದ ಹಂಗ್ ಸಿಗ್ತದ. ಆದ್ರೂ ನಾ ಏನ್ ಹೇಳಿದೀನಿ ಹಿನ್ನೆಲೆ, ಸದ್ಗುಣಗಳಿರಬೇಕು, ಅಂತಃಕರಣ ಶುದ್ಧಿ ಇರಬೇಕು, ಭಾವ ಶುದ್ಧಿ ಇರಬೇಕು, ಮನಸ್ಸು ಶುದ್ಧಿ ಇರಬೇಕು. ಅಂದ್ರೆ ಸಿದ್ಧಿ ಆಗ್ತದಿಲ್ಲ, ಆಗಂಗಿಲ್ಲ. ಅದಕ್ಕೆ ಹೇಳ್ತಾರ, ಭವಬಂಧನ ಕಳಿತದ ಯಾವ್ದು ರೀ? ವಿಭೂತಿ. ಶಾಂತಿ ಸಿಗ್ತದ. ನೋಡ್ರಿ, ಶಾಂತಿ ಸಿಗ್ತದ. ಅದನ್ನ ಹಚ್ಕೊಂಡಾಗ ಜಗಳ ಮಾಡಿ ನೋಡ್ರಿ, ಪೂಜೆ ಮಾಡ್ಕೊಂಡು 5 ನಿಮಿಷ ಹೊರಗೆ ಬರ್ರಿ, ಮನಸ್ಸು ಒಂದು ಚಲನೆ ಇರ್ತೈತಿ. ಟಿವಿ ನೋಡಕ್ ಧಾರಾವಾಹಿ ನೋಡ್ರಿ, ಧಾರಾವಾಹಿ ನೋಡಕ್ ಮನಸ್ಸು ಹೆಂಗಿರ್ತದ? ಅದ ಇಲ್ಲಿ ಕುತ್ಕೊಂಡಿಲ್ಲ, ಇಲ್ಲಿ ಮನಸ್ಸು ಹೆಂಗೈತಿ? ಶಾಂತವಾಗಿ. ನಿಮ್ಮ ಅಂತರಂಗನು ಕೂಡ ಎಲ್ಲ ಎಳೆಗಳು ವಿಚಂತರಂಗ ತೆರೆದೈತಿ. ನಿಮ್ಮ ಮನಸ್ಸು ತೆರೆದದ, ಕಣ್ಣು ತೆರೆದದ, ಭಾವ ತೆರೆದದ, ಅಲ್ಲಿ ಅರಳೈತಿ. ಅದಕ್ಕೆ ಏನಾಗ್ತದ, ವಿಭೂತಿ ಧಾರಣೆ ಮಾಡಿದ್ರೆ ಶಾಂತಿ ಗುಣ ಬರ್ತದ್ರಿ. ಯಾರು ಶಕ್ತಿ ಇರ್ತಾರ ನೋಡ್ರಿ, ದಿನ ವಿಭೂತಿ ಧಾರಣೆ ಮಾಡ್ರಿ. ಲಿಂಗ ಪೂಜೆ ಮಾಡೋದಷ್ಟೇ ಹೋಗ್ಲಿ, ವಿಭೂತಿನಾರ ಧಾರಣೆ ಮಾಡಿ ಅದೇನಾಗ್ತದ, ಸುಟ್ಟು ಹೋಗ್ತದ. ಸರ್ವ ರಕ್ಷೆ ನೋಡಿ, ಪ್ರತಿಯೊಂದಕ್ಕೂ ರಕ್ಷಣೆ ಕೊಡ್ತಕ್ಕಂಥದ್ದು ಯಾವುದು? ವಿಭೂತಿ. ಮತ್ತ ಭೂತ ಪ್ರೇತ ಯಾವ ಜ್ವರ ಬಂದ್ರ ಹಚ್ಕೊಳ್ರಿ, ನೀವು ಸಾಧನೆ ಮಾಡ್ರಿ, ಆಮೇಲೆ ನನಗೆ ಹೇಳ್ರಿ. ಅವನ ಇವೆಲ್ಲ ಕೂಡ ಮೈಯಲ್ಲಿರ್ತಕ್ಕಂಥ ಸುಗುಡುಗಳು ಎಲ್ಲವೂ ಹೋಗ್ತವ. ಆಮೇಲೆ ಸಾತ್ವಿಕ ಕಳೆ ಬರ್ತೈತ್ರಿ. ದಿನಾ ವಿಭೂತಿ ಹಚ್ಕೊಳ್ರಿ, ದಿನಾ ವಿಭೂತಿ ಹಚ್ಕೊಂಡ್ರೆ ಅವರ ಮುಖದ ಲಕ್ಷಣವೇ ಬೇರೆ. ಲಿಪ್ಟಿಕ್ ಹಚ್ಕೊಂಡಾಗ ಚೇಂಜ್
ಪ್ರಯೋಗವಿಲ್ಲ, ನೀವು ಪ್ರಾಕ್ಟಿಕಲ್, ನೀವು ಪ್ರಯೋಗ ಮಾಡಿದ್ದವ್ರಿಗೆ ಹೇಳೋದು. ವಿಭೂತಿ ಹಚ್ಕೊಂಡವ್ರ ಮುಖ ನೋಡ್ರಿ, ಅಲ್ಲಿ ಸಾತ್ವಿಕ ಕಳೆ ಬರ್ತದೆ. ಲಿಪ್ಟಿಕ್ ಹಚ್ಕೊಂಡವ್ರ ಮುಖ ನೋಡ್ರಿ, ದುರ್ಯೋಧನ ಕಾಣ್ತಾಳಕಿ, ಹೌದಿಲ್ಲ? ಅದಕ್ಕ ಆ ವಿಭೂತಿ ಹಚ್ಕೊಂಡವ್ರ ಕಳೆ ಏನಿರ್ತೈತ್ರಿ, ಶರಣೆ. ಅಕ್ಕ ಮಾರಿ ಕಾಣ್ತಾಳೆ ಕೆಲಸ. ಇಲ್ಲಿ ವಿಭೂತಿ ಹಚ್ಕೊಂಡ್ರೆ ಸಾತ್ವಿಕ ಕಳೆ ಬರ್ತದ, ಸಮಾಧಾನ ಸಿಗ್ತದ, ಕಾಮಾದಿಗಳು ನಿವಾರಣೆ ಆಗ್ತಾವ್ರಿ. ಆ ಕರ್ಮಗಳು ಹರಿತಾ ಆಶೆಗಳು ನಿವಾರಣೆ ಆಗ್ತದ, ಮತ್ತ ಕರ್ಮಗಳು ಕಳೀತದ. ಮತ್ತೆ ಇವ್ನ ಯಾರು ಹೇಳ್ಯಾರಿ? ನಾ ಹೇಳಿಲ್ಲ. ಪುರಾಣಗಳು 18 ಪುರಾಣಗಳು ಪ್ರತೀತಿಯಲ್ಲಿ ಇದ. 18 ಪುರಾಣಗಳಲ್ಲಿ ವಿಭೂತಿಯಿಂದ ಧಾರಣೆ ಮಾಡಿದ್ರೆ ವಿಭೂತಿಯ ಮಹತ್ವವನ್ನ ನಾವು ತಿಳ್ಕೊಂಡು ನಾವು ಜೀವನದಲ್ಲಿ ಪ್ರತಿನಿತ್ಯ ವಿಭೂತಿ ಧಾರಣೆ ಮಾಡಿದ್ರ ನಾವು ಇಂಥ ಪ್ರಾಪ್ತಿ ಸಿಗ್ತದ ಅನ್ನುವಂತ ವಿಚಾರವನ್ನ ಇಲ್ಲಿ ಶರಣರು ಹೇಳ್ತಾರೆ. ಅದಕ್ಕೆ 5 ನಿಮಿಷ ಹೇಳಿ ನಾನು ಮುಗಿಸ್ತೇನೆ. ಅದಕ್ಕೆ ಇಲ್ಲಿ ಮುಳುಗುಂದ ಮಹಾಂತ ಶಿವೆಗಳನ್ನು ಕೂಡ ವಿಭೂತಿಯ ಮಹತ್ವವನ್ನ ಹೇಳಿದ್ದಾರೆ. ಏನಂದ್ರೆ ಇಲ್ಲಿ ಹೇಳ್ತಾರ, ಬಸವ ಬಸವ ಎಂದು ಬಸಿದವಂದರಿಸಿದರೆ ಬಸವಾದಿ ಪ್ರಮದರಿಗೆ ಪ್ರೀತಿಯಯ್ಯ. ಬಸವ ಶತಸ್ಥಲ ಚೆನ್ನ ಬಸವ ಪ್ರಭು ಮುಖ್ಯರು ಬಸಿತವಂದರಿಸಿ ಬಯಲಾದರಯ್ಯ. ಯಶವು ಅಂಗಲುತ್ರಯವು ಬಸಿಸರೇಖೆಗಳೆಲ್ಲ ಬಸವಾತ್ರಯದ ತ್ರಯಗಳೆಂದು ಮುದರಿ ಬಸಿತ ದಿನ್ನವ ಪ್ರಣವ ಹಸನಾಗಿ ಅಂಗದಲ್ಲಿ ಬಸವ ಬಸವ ಎಂದು ಸಂಬಂಧಿಸುವೆನು. ದುರ್ಲಕರ್ಣಗಳೆಂಬ ಬೆರಣಿಗಳುರಿದ ಪರಮ ಚಿದ್ಬಸಿತವೆಂದರಿದು ನಾನು. ಹರಬಸವ ಗುರು ಬಸವ ಚರ ಬಸವ ಎಂದೆನುತ ಶರವಾದಿ ಚರಣಾಂತೆದೊಳು ಧರಿಸುವೆ. ನೋಡಿ, ಮುಳುಗುಂದ ಮಹಾಂತ ದೇವರು ಕೂಡ ಬಸವ ಬಸವ ಎಂದು ಬಸಿತವಂ ಧರಿಸಿದರೆ ಬಸವಾದಿ ಪ್ರಮತರಿಗೆ ಪ್ರೀತಿಯಯ್ಯ. ಬಸವ ಶಟಸ್ಥಳ ಚೆನ್ನ ಬಸವ ಪ್ರಭು ಮುಖ್ಯರು ಬಸಿತವಂ ಧರಿಸಿ ಬಯಲಾದರು. ಅದಕ್ಕೆ ಹೇಳ್ತಾರ, ಈ ಬಸಿತ ಬಯಲಂದ್ರೆ ಬಸಿತವನ್ನು ಧರಿಸಿ ಎಲ್ಲರೂ ಕೂಡ ಶರಣರು ಸಂತರು ಆ ಬಯಲಲ್ಲಿ ಬಯಲಾದರು. ಅವರು ವಿಭೂತಿ ಪುರುಷರಾದ್ರು ಅಂತ ಅರ್ಥ. ಭೂತಿ ಬೇರೆ, ವಿಭೂತಿ ಪುರುಷರು. ಭೂತಿ ಅಂದ್ರ ಈ ಲೌಕಿಕ, ವಿಭೂತಿ ಅಂದ್ರ ಅವರು ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಇತಿಹಾಸದಲ್ಲಿ ಅವರು ವಿಭೂತಿ ಪುರುಷರಾಗಿ ಉಳಿದಿರುವಂತಹ ವಿಚಾರವನ್ನ ಇಲ್ಲಿ ವಿಭೂತಿಯ ಮಹತ್ವ ಬಹಳ ಶ್ರೇಷ್ಠ ಅನ್ನೋದನ್ನ ಮಹಾದೇವಿ ತಾಯಿ ಹೇಳಿದ್ರಿ. ಅದಕ್ಕ ನಿಮ್ಮ ಬಟ್ಟಿ ಬೇಡ, ನನಗ ವಿಭೂತಿನೇ ಅರಿಶಿಣವೆನಿಗೆ, ಆ ದಿಗಂಬರವೇ ದಿವ್ಯಾಂಬರ, ನನಗ ಶಿವಪಾದ ರೇಣುವೆ ಅಲ್ಲಿ ನನಗೆ ವಾಸಿಂಗ ಅಂತ ಹೇಳಿ ಆಧ್ಯಾತ್ಮದ ಅಷ್ಟಾವರಣಗಳ ಸಂಕೇತವೇ ನನಗೆ ಬಹಳ ಶ್ರೇಷ್ಠ. ಅದಕ್ಕೆ ನನಗೆ ಯಾವ ಬಟ್ಟೆಯ ಅವಶ್ಯಕತೆ ಇಲ್ಲ ತಾಯಿ ಅಂತ ಹೇಳಿ ಆ ಮಹಾದೇವಿ ತಾಯಿ ಎಲ್ಲ ಊರ ಜನರಿಗೆ, ತಾಯಿಗೆ, ಆ ಲಿಂಗಮ್ಮ ತಾಯಿಗೆ ಹೇಳ್ತಾಳೆ. ನಾಳೆ ಮತ್ತೆ ಮುಂದೆ ರುದ್ರಾಕ್ಷಿ ಮತ್ತ ನೋಡ್ರಿ ಆಕಿ ಅಲಂಕಾರ ಯಾವ್ದು ಮಹಾದೇವಿದು? ರುದ್ರಾಕ್ಷಿ ವಿಭೂತಿ ಲಿಂಗ ಬಿಟ್ಟು ಏನೂ ಇಲ್ಲ. ಅದಕ್ಕೆ ನಾಳೆ ರುದ್ರಾಕ್ಷಿ ಬಗ್ಗೆ ವಿಚಾರ ಬರ್ತದೆ. ಅದಕ್ಕೆ ಎಲ್ಲರೂ ಕೂಡ ತಾಯಿಯಂದ್ರು ವಿಭೂತಿ ಲಿಂಗ ಇದಾವೆಲ್ಲ ಗೊತ್ತಿಲ್ಲ, ವಿಭೂತಿನ ದನ ಮಾಡ್ಕೊಂಡ್ ಬರ್ರಿ. ಎಲ್ಲ ಹೆಣ್ಣಿಗೆ ವಿಭೂತಿ ಇರ್ಬೇಕು ನೋಡ್ರಿ. ನಾಳೆ ನೋಡ್ತೀವಿ, ನಾಳೆ ಫೋಟೋ ತಗೋರಿಪ್ಪ ಮಾಡ್ಕೊಂತೀವಿ. ಅದಕ್ಕೆ ಎಲ್ಲರ ಹಣೆ ಮೇಲೆ 3 ದಳ ವಿಭೂತಿ ಧಾರಣೆ ಮಾಡ್ಕೊಂಡ್ ಬರ್ರಿ. ಆ ವಿಭೂತಿ ಮಹತ್ವ ನೀವು ದಿನಾಲೂ ಕೂಡ ಧರಿಸಿ ಆ ವಿಭೂತಿಯ ಒಂದು ಮಹತ್ವ, ಅದರ ಪ್ರಾಪ್ತಿ ನಿಮಗೂ ದೊರೆಯಲೆನ್ನುವಂತಹ ವಿಚಾರವನ್ನು ನಾವು ತಿಳಿಸಿ